ಕೊನೆ ಇರಬಾರ್ದು ಅಂತಾರೆ. ನಮ್ಮ ಸ್ನೇಹಿತರಾದಂಥ ವನ್ನಾಂಜಿ ಸರ್ ನನ್ನನ್ನು ಕೊನೆಗೆ ಇಟ್ಟಿದ್ದಾರೆ. ಅದೇನಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ. ಯಾಕಂದರೆ ನನ್ನ ಆತನ ಸಂಬಂಧ 32 ವರ್ಷದ್ದು, ಕೇಂದ್ರ ರಾಜ್ಯಗಳ ಸಂಬಂಧ. ನನ್ನ ಮತ್ತು ವನ್ನಾಂಜನೇಯರವರ ಸಂಬಂಧ, ಅದೇ ಥರ ಸಂಬಂಧ ಇರುವಂಥ ಅನೇಕ ಸ್ನೇಹಿತರು ಕೂಡ ಇದ್ದಾರೆ. ಸುಮಾರು 20-25 ವರ್ಷ ಆದಮೇಲೆ ಮಂಜುನಾಥ್ ಜೋಗಿ ಅವರನ್ನು ನೋಡಿ ಸಂಬಂಧ ಹೇಗಿದೆ. ನಮ್ಮ ಶಿವಯ್ಯ ಸರ್, ಸೊ ಆವಾಗ ಏನು ಸಂಬಂಧ ಇತ್ತೋ ಇವತ್ತು ಕೂಡ ಅದೇ ಸಂಬಂಧ ಇದೆ. ಈರಣ್ಣ ಅಂತೇಳಿ ಬಾಚ್ಕೊಳ್ತಾರೆ ಅವರು. ಸೊ ಇದು ಸಂಬಂಧ, ಅಂದರೆ ಸಂಬಂಧ ಚೆನ್ನಾಗಿದ್ದಾಗ ನಡೆಯುತ್ತೆ. ಅವು 2023 ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ರಾಜ್ಯಶಾಸ್ತ್ರ ಉಪನ್ಯಾಸಕರ ಸಂಘವನ್ನು ಮಾಡಿದಾಗ ಅದಕ್ಕೆ ಕಾರಣಭೂತರು ಅಂತಂದರೆ ನಮ್ಮ ನಾಗರಾಜ್ ಸರ್. ಅವರು ದೊಡ್ಡಾಪುರ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ರು. ಸರ್ ಒಂದು ಅಸೋಸಿಯೇಷನ್ ಮಾಡಿ ಸರ್ ಅಂತ. ಖಂಡಿತ ನಾವು ಮಾಡ್ತಿರ್ಲಿಲ್ಲ ಅಸೋಸಿಯೇಷನನ್ನು, ಯಾಕಂದರೆ ಅವಿಭಜಿತ ವಿಶ್ವವಿದ್ಯಾಲಯ ಆಗಿದ್ದಾಗ, ಅಂದರೆ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ನಗರ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಇತ್ತಲ್ಲ, 3 ಆಗೋದಕ್ಕೆ ಮುಂಚೆ ಆವಾಗ ರಾಜ್ಯಶಾಸ್ತ್ರ ಉಪನ್ಯಾಸಕರ ವೇದಿಕೆ ಇತ್ತು. ಆಮೇಲೆ ಡಿವೈಡ್ ಆಯಿತು, ತುಮಕೂರು ಆಯಿತು ಅದಕ್ಕಿಂತ ಮುಂಚೆ. ಅದಾದಮೇಲೆ 3 ಯೂನಿವರ್ಸಿಟಿ ಒಟ್ಟಿಗೆ ಆಯಿತು. ನಮ್ಮದು ಅಸೋಸಿಯೇಷನ್ ಆಗಿಲ್ಲ. ಸೊ ಹಾಗಾಗಿ ಅವರು ಅಸೋಸಿಯೇಷನ್ಗೆ ನಮಗೆ ಪ್ರೇರೇಪಣೆ ಆಯಿತು. ಸೊ ಇದು ಸಂಬಂಧ. ಸೊ ಈ ಥರ ಸಂಬಂಧ ಹೇಳ್ತಾ ಹೋಗ್ತಾ ಇದ್ದರೆ, ಈ ಸಂಬಂಧದಲ್ಲಿ ಇದು ಸಾಮಾಜಿಕ ಸಂಬಂಧಗಳು. ನಾವು ಇವತ್ತು ನನಗೆ ಟಾಪಿಕ್ ಕೊಟ್ಟಿರುವಂಥ ವಿಷಯ ಅಂತಂದರೆ ರಾಜಕೀಯ ಸಂಬಂಧ. ಸೊ ಬಾನೋ ಅವರು ಬೆಹನೋ ಎಲ್ರಿಗೂ ಹೇಳೋಕ್ಕಾಗಲ್ಲ, ನಮ್ಮ ಮನೆಯವರಿದ್ದಾರೆ. ಸೊ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿರಿ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಮೋದಿಯವರು ಯಾವಾಗಲೂ ಹೇಳೋದೇನಂತಂದರೆ ಏನೋ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರಿ ಅಂತ. ಸೊ ಮನ್ ಕಿ ಬಾತ್, ಮನದ ಮಾತು. ಈ ಮನದ ಮಾತಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಇದೆ. ಸೊ ಅವರ ಒಂದು ಮನ್ ಕಿ ಬಾತ್ ನೋಡಿ ಯೂಟ್ಯೂಬಲ್ಲಿ. ಸೊ ಹಿಂದೆ ಎಲ್ಲ ಲೈಕ್ಸ್ ಬರ್ತಿತ್ತು, ನೀವು ನೋಡ್ತೀರಾ ಅನ್ಸುತ್ತೆ ಯೂಟ್ಯೂಬಲ್ಲಿ. ಒಂದು ಲೈಕು, ಇನ್ನೊಂದು ಡಿಸ್ಲೈಕ್. ಸೊ ಅದು ಯಾಕೋ ಗೊತ್ತಿಲ್ಲ, ಕಳೆದ ಒಂದಷ್ಟು ವರ್ಷಗಳ ನಂತರ ಡಿಸ್ಲೈಕ್ ಹೋಗಿದೆ, ಲೈಕ್ ಮಾತ್ರ ಇದೆ. ಸೊ ನೀವು ಟೀಚರ್ಸು ಅರ್ಥ ಮಾಡ್ಕೊಂಡಿರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಈ ಕೇಂದ್ರ ಮತ್ತು ರಾಜ್ಯ ಸಂಬಂಧದಲ್ಲಿ ನಮ್ಮ ಸಂವಿಧಾನದಲ್ಲಿ ಏನು ಹೇಳುತ್ತೆ, ಭಾರತ ಸಂವಿಧಾನದಲ್ಲಿ. ಸೊ ಭಾರತ ಸಂವಿಧಾನದ ಭಾಗ 11ರಲ್ಲಿ ಹಾಗೆಯೇ ಭಾಗ 12ರಲ್ಲಿ ಈ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಬಗ್ಗೆ ಡಿಸ್ಕಷನ್ ಇದೆ, ಚರ್ಚೆಗಳಿದ್ದಾವೆ. ಸೊ ಕೇಂದ್ರ ಅಂದರೆ ಏನು, ರಾಜ್ಯ ಅಂದರೆ ಏನು ಅನ್ನೋದನ್ನು ನೀವು ವಿದ್ಯಾರ್ಥಿಗಳು ಹೇಳ್ಬೇಕಾಗತ್ತೆ. ಕೇಂದ್ರ ಅಂದರೆ ಏನು, ರಾಜ್ಯ ಅಂದರೆ ಏನು. ಯಾಕಂದರೆ ನಾವು ಪೊಲಿಟಿಕಲ್ ಸೈನ್ಸ್ ಬೇಸಿಸ್ ಮೇಲೆ ನಾವು ವಿದ್ಯಾರ್ಥಿಗಳು ಹೇಳ್ಬೇಕಾದಾಗ, ರಾಜ್ಯ ಅಂದರೆ ಬರೀ ನಮ್ಮ ಭಾರತ ಅಷ್ಟೇ. ರಾಜ್ಯ ಅನ್ನೋ ಒಂದು ಸ್ಟೇಟ್ ವರ್ಡನ್ನು ಯೂಸ್ ಮಾಡೋದು ಯಾವುದಕ್ಕೋಸ್ಕರ, ಭಾರತ, ಅಮೇರಿಕಾ, ಜಪಾನ್, ಇದೇ ಟರ್ಮಲ್ಲೇ ನಾವು ಪೊಲಿಟಿಕಲ್ ಸೈನ್ಸನ್ನು ನಾವು ಸ್ಟಡಿ ಮಾಡ್ತೀವಿ. ಆದರೆ ವಿದ್ಯಾರ್ಥಿಗಳು ಹೇಳ್ಬೇಕಾದಾಗ ರಾಜ್ಯ ಅನ್ನೋ ಸ್ಥಾನದಲ್ಲಿ ಏನು ಹೇಳ್ತೀವಿ, ರಾಷ್ಟ್ರ ಅಂತೀವಿ, ದೇಶ ಅಂತೀವಿ. ಸೊ ಇದು ಜನರಲ್ಲಾಗಿ ಬಂದ್ಬಿಟ್ಟಿದೆ. ಅದಕ್ಕೆ ಬಹುಶಃ ನಮ್ಮ ಟೀಚರ್ಸು ಕೂಡ ಕಾರಣ ಆಗಿರ್ಬೋದು ಅದಕ್ಕೆ. ಸೊ ಈ ಥರ ನಾವು ಕೇಂದ್ರ ಅನ್ನೋದಕ್ಕೆ ಬದಲಾಗಿ ಯೂನಿಯನ್ ಅನ್ನೋದನ್ನು, ಒಕ್ಕೂಟ ಅನ್ನೋ ಪದವನ್ನು ಬಳಸ್ತೀವಿ. ರಾಜ್ಯ ಅನ್ನೋದಕ್ಕೆ ಬದಲಾಗಿ ಪ್ರದೇಶ ಅನ್ನೋದನ್ನು ಬಳಸ್ತೀವಿ. ಸೊ ಇದು ಬಹುಶಃ ನಾವು ಸಿಲೆಬಸ್ಸನ್ನು ಫ್ರೇಮ್ ಮಾಡಬೇಕಾದಾಗ ಆಲ್ ಓವರ್ ಇಂಡಿಯಾ ಹೇಳ್ತಿರೋದು. ಸಿಲೆಬಸ್ಸನ್ನು ಫ್ರೇಮ್ ಮಾಡಬೇಕಾದಾಗ ಯೂನಿಯನ್ ಆ್ಯಂಡ್ ರೀಜನಲ್ ರಿಲೇಷನ್ಸ್ ಅಂದರೆ ಅದು ಪೊಲಿಟಿಕಲ್ ಸೈನ್ಸ್ಗೆ ಕರೆಕ್ಟಾಗಿ ಇನ್ವಾಲ್ವ್ ಆಗುತ್ತೆ. ಸೊ ಇಲ್ಲಿ ಒಕ್ಕೂಟ ಮತ್ತು ರಾಜ್ಯಗಳ ಸಂಬಂಧ ಏನು, ಒಕ್ಕೂಟ ಮತ್ತು ಪ್ರದೇಶಗಳ ಸಂಬಂಧ ಇದೆಯಲ್ಲ, ಇದು ಭಾಳ ಮುಖ್ಯವಾಗಿರುವಂಥದ್ದು, ಜೊತೆಗೆ ಭಾಳ ವಿವಾದಾತ್ಮಕವಾಗಿರೋದು, ಹಾಗೆಯೇ ಭಾಳ ಚರ್ಚೆಗೆ ಒಳಗಾಗುವಂಥ ವಿಷಯ. ಯಾಕೆಂದರೆ ನಮ್ಮ ಭಾರತದ ಇತಿಹಾಸ ನೋಡಿ, ಯಾವುದೇ ಸಂವಿಧಾನವನ್ನು ನೀವು ಅರ್ಥ ಮಾಡ್ಕೊಬೇಕಾದ್ರೆ ಮೊದಲು ದೇಶದ ಇತಿಹಾಸವನ್ನು ಓದಬೇಕು. ದೇಶದ ಇತಿಹಾಸವನ್ನು ಓದಿಲ್ಲ ಅಂದರೆ ಖಂಡಿತ ಸಂವಿಧಾನ ಅರ್ಥ ಆಗೋದಿಲ್ಲ. ಸೊ ಯಾಕೆ ಭಾರತದಲ್ಲಿ ಈ ಒಂದು ಫೆಡರಲಿಸಮ್ ಬಂತು ಅಥವಾ ಸಂಯುಕ್ತ ಪದ್ಧತಿ ಬಂತು? ಸಂಯುಕ್ತ ಪದ್ಧತಿ ಅಂದರೆ ಏನು ಅನ್ನೋದನ್ನು ಹುಡುಗರಿಗೆ ಹೇಳಬೇಕಾಗುತ್ತೆ, ನೀವು ಹೇಳ್ತೀರ. ಫೆಡರಲಿಸಮ್ ಅಂದರೆ ಏನು, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರಗಳ ಹಂಚಿಕೆ. ಭಾಳ ಸುಲಭವಾಗಿ ಮಕ್ಕಳಿಗೆ ಅರ್ಥ ಆಗೋದಂದ್ರೆ
ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರಗಳ ಹಂಚಿಕೆ. ಯಾವ ಥರ ಹಂಚಿಕೆ ಆಗಿದೆ? ನಮ್ಮ 7th ಶೆಡ್ಯೂಲಲ್ಲಿ 7ನೇ ಅನುಸೂಚಿಯಲ್ಲಿ 3 ಪಟ್ಟಿಗಳಿವೆ ಅಲ್ವಾ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿತ ಪಟ್ಟಿ. ನಾವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಮಕ್ಕಳಿಗೆ ಪ್ರಿಪೇರ್ ಮಾಡಬೇಕಾಗತ್ತೆ. ಪೊಲಿಟಿಕಲ್ ಸೈನ್ಸ್ ಅಂದರೆ ಇದು ಕಾಂಪಿಟೇಟಿವ್ ಸಬ್ಜೆಕ್ಟ್. ಇದು ನಾವು ಇತ್ತೀಚೆಗೆ ವ್ಯಾಲ್ಯೂಯೇಷನ್ ಹೋದಾಗ ನಾಗರಾಜ್ ಸರ್ಗೆ ಮತ್ತು ಲತಾಮಣಿ ಇವರೆಲ್ಲ ಬಂದಿರು. ಅಲ್ಲಿ ಕೇಳೋಂಥ ಕ್ವಶನ್ಸ್ ಇದೆಯಲ್ಲ, ಆ ಕ್ವಶನ್ಸನ್ನು ನಾವು ಅಸ್ಯೂಮ್ ಮಾಡೋಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಆ ಥರ ನಾವು ಕ್ವಶನ್ಸನ್ನು ಕೇಳಬೇಕಾಗತ್ತೆ. ನಾವು ಕಾಂಪಿಟೇಟಿವ್ ಮೈಂಡನ್ನು ಮಕ್ಕಳಿಗೆ ಇಡಬೇಕಾಗತ್ತೆ. ನೀವು ಫಸ್ಟ್ ಸೆಮ್ಮಲ್ಲಿ ಆ ಮಗುಗೆ ನೀವು ಕಾಂಪಿಟೇಟಿವ್ ಮೈಂಡನ್ನು ಇಟ್ಟರೆ 3 ವರ್ಷಕ್ಕೆ ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ. ಈಗ ಭಾರತದಲ್ಲಿ ಸೋಲಾರ್ ಎನರ್ಜಿ ಬಗ್ಗೆ ಎಷ್ಟು ಚೆನ್ನಾಗಿದೆ ಕ್ವಶನ್ ಅದು. ಭಾರತದಲ್ಲಿ ಸೋಲಾರ್ ಎನರ್ಜಿ ಬಗ್ಗೆ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ನಮ್ಮಲ್ಲಿ ಏನು ಹೇಳ್ತಾರೆ ಅಂದರೆ ಇದು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲ. ಯಾಕೆ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲ? ಈ ದೇಶದಲ್ಲಿರುವಂಥ ಪ್ರತಿಯೊಂದು ವಿಷಯಗಳು ಪೊಲಿಟಿಕಲ್ ಸೈನ್ಸೇ. GST ಹೇಳ್ತಾರೆ, ಎಕನಾಮಿಕ್ಸ್ ಅವ್ರು ತೊಗೊಂಡ್ಬಿಟ್ಟಿದ್ದಾರೆ. ಜಿ ಎಸ್ ಟಿ ಬಂದಿರೋದು ಯಾವ ವಿಧಿ ಆಧಾರದ ಮೇಲೆ? 101ನೇ ತಿದ್ದುಪಡಿ ಆಧಾರದ ಮೇಲೆ. ನಮ್ಮ ಪೊಲಿಟಿಕಲ್ ಸೈನ್ಸ್ ಟೀಚರ್ಸ್ ಆಗಲಿ, ನಾವು ನೀವಾಗಲಿ ಅದು ತಲೆನೇ ಕೆಡ್ಸ್ಕೊಂಡಿಲ್ಲ. ಕಾಮರ್ಸರು GST ಅನ್ನೋ ಸಬ್ಜೆಕ್ಟೇ ಮಾಡಿಬಿಟ್ರು. ಯಾಕೆ ಪೊಲಿಟಿಕಲ್ ಸೈನ್ಸಲ್ಲಿ ಮಾಡೋಕ್ಕಾಗಿಲ್ಲ? ಸೊ ಇದನ್ನು ನೀವು ನಿಮ್ಮ ಮೈಂಡಲ್ಲೇ ಕ್ವಶನ್ ಹಾಕ್ಕೊಳ್ಳಿ. ಸೊ ನಾನು ಏನು ಹೇಳ್ತಿದ್ದೆ ಅಂದರೆ, ಇಡೀ ಭಾರತದ ಒಂದು ಸಂವಿಧಾನವನ್ನು ಅರ್ಥ ಮಾಡ್ಕೊಬೇಕಾದ್ರೆ ಯಾವುದನ್ನು ನೋಡಬೇಕು? ಇತಿಹಾಸ ಓದಬೇಕು. ಡಾಕ್ಟರ್ BR ಅಂಬೇಡ್ಕರ್ ಈ ದೇಶದ ಇತಿಹಾಸದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ಅವರಿಗೆ ಸಂವಿಧಾನವನ್ನು ರಚನೆ ಮಾಡಿಕೊಟ್ರು ಅಂದರೆ ಈ ದೇಶದವನ್ನು ಅರ್ಥ ಮಾಡ್ಕೊಂಡಿದ್ರು. ಅರ್ಥ ಮಾಡ್ಕೊಂಡಿದ್ದಕ್ಕೆ ಅವರಿಗೆ ಈ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಚೇರ್ಮನ್ ಆಗಿದೆ. ನೋಡಿ, ಭಾರತದ ಒಂದು ಇತಿಹಾಸ ನೋಡಿ, ಈ ದೇಶವನ್ನು ಯಾರ್ಯಾರೆಲ್ಲ ಆಳ್ವಿಕೆ ಮಾಡಿದ್ದಾರೆ, ಹಿಸ್ಟ್ರಿ ನೋಡಿ, ಇತಿಹಾಸ ನೋಡಿ. ಶಾತವಾಹನರು, ಬಾದಾಮಿ ಚಾಲುಕ್ಯರು, ಆಮೇಲೆ ಇನ್ನೂ ಯಾವ್ಯಾವ ರಾಜಮಾನ ತಂದವರು, ವಿಜಯನಗರ ಸಾಮ್ರಾಜ್ಯ, ಇಲ್ಲೆಲ್ಲ ಏನೇನು ಇವಿದ್ದಾವೆ. ಇಲ್ಲಿ ಏನೇನು ಏನೋ ಡೈವರ್ಸಿಟಿ ಇದೆ, ವಿಭಿನ್ನತೆ ಇದೆ. ಉತ್ತರ ಭಾರತ, ದಕ್ಷಿಣ ಭಾರತ. ಆಮೇಲೆ ಕರ್ನಾಟಕದಲ್ಲೇ ನೋಡಿ, ಬೆಂಗಳೂರಲ್ಲೇ ಒಂಥರ ಇದೆ. ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಲಾಸ್ಟ್ ಇಯರಲ್ಲಿ 1,20,00,000 ಇದ್ದಿದ್ದು ಇದಕ್ಕಿದ್ದಂಗೆ 1,70,00,000 ಆಗೋಯ್ತು. ಯಾಕೆ 50 ಲಕ್ಷ ಜಾಸ್ತಿ ಆಯಿತು? ಯಾಕೆ ಜಾಸ್ತಿ ಆಯಿತು ಅಂದರೆ ಮೈಗ್ರೆಂಟ್ಸ್ ಆದರು. ಎಲ್ಲಿಂದ ಮೈಗ್ರೆಂಟ್ಸ್ ಆದರು? ನಾರ್ತಿಂದ, ಬೇರೆ ಕಡೆಯಿಂದ ಮೈಗ್ರೆಂಟ್ಸ್ ಆದರು. ಕರ್ನಾಟಕದ ಜನಸಂಖ್ಯೆ 6,70,00,000 ಇದ್ದಿದ್ದು ಇದಕ್ಕಿದ್ದಂಗೆ 7,20,000 ಲಕ್ಷ ಆಗೋಯ್ತು. ಸೊ ನೋಡಿ, ಇದು ಅಂದರೆ ಇದನ್ನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಭಾರತ ಅನ್ನೋದು ವಿಭಿನ್ನತೆ ಹೊಂದಿರುವಂಥ ದೇಶ. ಏನೇನು ನೃತ್ಯಗಳಿದ್ದಾವೆ ಇಲ್ಲಿ? ಕುಚಿಪುಡಿ ಇದೆ, ಭರತನಾಟ್ಯ ಇದೆ, ಭಿನ್ನತೆ ಇದೆ. ಈ ದೇಶದಲ್ಲಿ ವ್ಯತ್ಯಾಸಗಳಿದ್ದಾವೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕೋಲಾರ, ಬೆಂಗಳೂರು, ತುಮಕೂರು ಅಲ್ವಾ, ಏನೇನು ಭಿನ್ನತೆ ಇದೆಯಲ್ಲ. ಒಂದೊಂದು ಹಳ್ಳಿಯನ್ನು ತಗೊಳ್ಳಿ, ಒಂದೊಂದು ಹಳ್ಳಿಯಲ್ಲೂ ಕೂಡ ಭಿನ್ನತೆ ಇದೆ. ಇಂಥ ಒಂದು ದೇಶದಲ್ಲಿ, ಇಂಥ ಒಂದು ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧವನ್ನು ಸುಧಾರಿಸೋದಿದೆಯಲ್ಲ, ಇದು ಒಂದು ದೊಡ್ಡ ಪ್ರಶ್ನೆ, ದೊಡ್ಡ ಒಂದು ರಾಜಕೀಯ ಸಂಕೀರ್ಣ ಅಂತಲೇ ಕರಿತೀವಿ, ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಈ ದೇಶದಲ್ಲಿ. ಸೊ ಹಾಗಾಗಿ ಇಂಥ ಒಂದು ಜೊತೆಗೆ ಇನ್ನೊಂದು ಹೇಳಿದರೆ, ಇಲ್ಲಿ ಅನೇಕ ರೀತಿಯಾದ ಭಾಷೆಗಳಿವೆ, ಅನೇಕ ಭಾಷೆಗಳಿದ್ದಾವೆ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ 781 ಭಾಷೆ ಇದೆ ದೇಶದಲ್ಲಿ. ಆಮೇಲೆ 270 ಭಾಷೆಗಳು ಅಧಿಕೃತವಾಗಿ ಇವತ್ತು ಮಾತಾಡ್ತಾರೆ, ಪ್ರೆಸೆಂಟ್ ಮಾತಾಡ್ತಾರೆ. 85 ಭಾಷೆಗಳಿಗೆ ಲಿಪಿ ಇದೆ. ನಮ್ಮ ಭಾರತ ಸಂವಿಧಾನದ 344ನೇ ವಿಧಿ ಪ್ರಕಾರ 22 ಭಾಷೆಗಳಿಗೆ ಅಧಿಕೃತ ಭಾಷೆ ಅಂತ ಕೊಟ್ಟಿದ್ದಾರೆ. ನಾವು ಬೆಂಗಳೂರು ಮೆಟ್ರೋದಲ್ಲಿ ಹಿಂದಿಯನ್ನು ಹಾಕಿದ್ರೆ ಏನು ಮಾಡ್ತೀವಿ ನಾವು? ಏನು ಮಾಡ್ತಾರೆ ಕನ್ನಡ ರಕ್ಷಣಾ ವೇದಿಕೆಯವರು? ಅದನ್ನು ಅರಸ್ತಾರೆ. ಇದು ಪ್ರಾದೇಶಿಕ ಅಸಮಾನತೆ, ಭಾಷೆ ಭಿನ್ನತೆ. ಕೋಲಾರದ ಭಾಷೆನೇ ಬೇರೆ, ಮಂಗಳೂರು ಭಾಷೆನೇ ಬೇರೆ. ಮಂಗಳೂರು ಭಾಷೆ ಬುಕ್ಕಲ್ಲಿ ಏನಿದೆಯೋ ಅದೇನೆ. ನಾನು ಈಗ ತಾನೇ ಊಟ ಮಾಡಿ ಬಂದೆ, ನೀವು ಊಟ ಮಾಡಿದ್ದೀರಾ? ನಮ್ಮ ಕೋಲಾರದ ಏನೋ ತಿಂದೇನೋ ಅಂತ ನೋಡಿ. ಭಿನ್ನತೆ, ಪ್ರಾದೇಶಿಕ ಅಸಮಾನತೆ ಹೇಗಿದೆ, ಇದನ್ನು ಮಕ್ಕಳಿಗೆ ಹೇಳಬೇಕಾಗತ್ತೆ.
ಸ್ಟೂಡೆಂಟ್ಸ್ಗೆ ಹೇಳಬೇಕು. ಸ್ಟೂಡೆಂಟ್ಸ್ಗೆ ಅವ್ರು ಏನಂದರೆ ಇವತ್ತು ಯಾವ ಒಂದು ಹಂತದಲ್ಲಿದ್ದಾರೆ ಅಂದರೆ ಹಂತದಲ್ಲಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ನಮ್ಮ 7ನೇ ಅನುಸೂಚಿಯಲ್ಲಿ ಏನು 3 ಪಟ್ಟಿಗಳಿದೆಯಲ್ಲ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿತ ಪಟ್ಟಿ, ಈ 3 ಪಟ್ಟಿಗಳು ಇರೋಂಥ ವಿಷಯಗಳು ಕೇಂದ್ರ ಮತ್ತು ರಾಜ್ಯದ ಸಂಬಂಧಕ್ಕೆ ಸಂಬಂಧಿಸಿ ಇದನ್ನು ಡೀಟೇಲ್ ಆಗಿ ಮಕ್ಕಳಿಗೆ ಹೇಳಬೇಕು. ಕೇಂದ್ರ ಪಟ್ಟಿಯಲ್ಲಿ ಏನಿದೆ, ಯಾವ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರ ಕಾನೂನು ಮಾಡ್ತದೆ, ರಾಜ್ಯ ಪಟ್ಟಿಯಲ್ಲಿ ಯಾವ ವಿಷಯಗಳಿವೆ, ಯಾವ ಕಾನೂನನ್ನು ಮಾಡ್ತದೆ, ಸಮವರ್ತಿತ ಪಟ್ಟಿಯಲ್ಲಿ ಏನು. ಸೊ ಇದನ್ನು ಮಕ್ಕಳಿಗೆ ಅರ್ಥ ಮಾಡ್ಕೊಂಡ್ರೆ ನಮ್ಮ ಸಂವಿಧಾನದ ಬಗ್ಗೆ ಕೂಡ ಅರ್ಥ ಆಗುತ್ತೆ. ಈ ಕೇಂದ್ರ ಮತ್ತು ರಾಜ್ಯ ಸಂಬಂಧಕ್ಕೆ ಮುಂಚೆ ನಾವೊಂದು ವಿಷಯನ ಚರ್ಚೆ ಹೇಳ್ಬೇಕಾಗಿತ್ತು ನಾನು. ಸೊ ಇದು ಕಾನ್ಸ್ಟಿಟ್ಯೂಷನ್ ಮಾರಲ್ ವ್ಯಾಲ್ಯೂಸ್, ಮೌಲ್ಯಗಳು. ಮೊದಲು ಮೌಲ್ಯ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ. ಮೌಲ್ಯ ಅಂದರೆ ಏನು? ಸರಿ ಮತ್ತು ತಪ್ಪು. ಇಷ್ಟೇ, ಭಾಳ ಸರಳವಾಗಿ ಮಕ್ಕಳಿಗೆ ಅರ್ಥ ಮಾಡಿಸೋದಾದ್ರೆ ಸರಿ ಯಾವುದು, ತಪ್ಪು ಯಾವುದು, ಇದೇ ಮೌಲ್ಯ, ವ್ಯಾಲ್ಯೂಸ್. ತಂದೆ ತಾಯಿಗಳು ವಯಸ್ಸಾದಾಗ ಅವರಿಗೆ ಊಟ ಹಾಕೋದೆ ಮೌಲ್ಯ, ಮಕ್ಕಳನ್ನು ಬೆಳೆಸೋದೆ ಮೌಲ್ಯ. ರೋಡ್ ಕ್ರಾಸ್ ಮಾಡ್ತಾ ಇದ್ದಾಗ ಒಬ್ಬ ವ್ಯಕ್ತಿ ಅಸಹಾಯಕನಾಗಿದ್ದರೆ ಅವನನ್ನು ರೋಡನ್ನು ದಾಟಿಸೋದೇ ಮೌಲ್ಯ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೇ ಮೌಲ್ಯ. ಈ ಮೌಲ್ಯ ಅಂದರೆ ಏನು, ಅದನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ನಮ್ಮ 2024ರಲ್ಲಿ SEP ಬಂದಾಗ ನಮ್ಮ ಕರ್ನಾಟಕದಲ್ಲಿ ಈ ನಮ್ಮ CM ಈ ಕಾನ್ಸ್ಟಿಟ್ಯೂಷನ್ ಮಾರಲ್ ವ್ಯಾಲ್ಯೂಸನ್ನು ಇಂಟ್ರಡ್ಯೂಸ್ ಮಾಡಬೇಕಂದಾಗ ಕೆಲವರು ಪ್ರಶ್ನೆ ಮಾಡಿದ್ರು. ಏನು ಪ್ರಶ್ನೆ ಮಾಡಿದ್ರು? ಮೌಲ್ಯ ಅನ್ನೋದೇ ಬೇಕಿಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದ್ದರೆ ಸಾಕು. ಯಾಕೆ ಅಂದಾಗ ನಮ್ಮ ರಾಜ್ಯಶಾಸ್ತ್ರದ ಕೆಲವು ಪ್ರೊಫೆಸರ್ ಕೇಳಿದ್ರು, ಸರ್ ಇಡೀ ಸಂವಿಧಾನನೇ ಮೌಲ್ಯ, ಇಡೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಅದು ಕಂಪ್ಲೀಟ್ ಯಾವುದ್ರ ಬೇಸಿಸ್ ಮೇಲಿದೆ? ಮೌಲ್ಯಗಳ ಆಧಾರದ ಮೇಲಿದೆ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಬೇಡ, ಮಾರಲ್ಸ್ ಬೇಡ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಇದ್ದರೆ ಸಾಕು ಅಂತ ಕೆಲವರು ಹೇಳಿದ್ರು. ಸೊ ಅದನ್ನು ನಾನು ನನ್ನ ವೈಯಕ್ತಿಕವಾಗಿ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ಈ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಸಂವಿಧಾನ ರಚನಾ ಸಭೆಯಲ್ಲಿ ಏನು ಡಿಸ್ಕಷನ್ ಆಯಿತು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಕ್ಕೆ ಸಂಬಂಧಿಸಿದಂತೆ, ಅದರಲ್ಲಿ ಆರ್ಟಿಕಲ್ 1 ವಿದ್ಯಾರ್ಥಿಗಳು ಹೇಳಬೇಕಾಗುತ್ತೆ. ಭಾರತ ಸಂವಿಧಾನದ ವಿಧಿ 1 ಏನು ಹೇಳುತ್ತೆ? ಇಂಡಿಯಾ ದಟ್ ಭಾರತ್ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್. ಇಂಡಿಯಾ ಅಂದ್ರೆ ಏನು? ಭಾರತ. ಇದು ರಾಜ್ಯಗಳ ಒಕ್ಕೂಟ, ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುತ್ತೆ. ಯೂನಿಯನ್ ಆಫ್ ಸ್ಟೇಟ್ಸ್ ಅಂದಾಗ ಇಲ್ಲಿ 28 ರಾಜ್ಯಗಳಿದ್ದಾವೆ, ಹಾಗೆ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಇದನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಭಾರತ ಯೂನಿಯನ್ ಆಫ್ ಸ್ಟೇಟ್ಸ್ ಮಾತ್ರನೇ, ಸ್ಟೇಟ್ಸ್ ಆಫ್ ಯೂನಿಯನ್ ಅಲ್ಲ. ಅದರ ಬೇಸಿಸ್ ಮೇಲೆ ಫೆಡರಲಿಸಮ್ ಅನ್ನು ಹೇಳ್ತಾರೆ. ನಮ್ಮ ಸಂವಿಧಾನದ ಯಾವುದೇ ವಿಧಿಯಲ್ಲೂ ಕೂಡ ಫೆಡರಲಿಸಮ್ ಅನ್ನೋ ವರ್ಡನ್ನು ಬಳಸಿಲ್ಲ. ಇದನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು. ಫೆಡರಲಿಸಮ್, ಸಂಯುಕ್ತ ಪದ್ಧತಿ ಅನ್ನೋದನ್ನು ಎಲ್ಲೂ ಬಳಸಿಲ್ಲ. ಆ ಥರ ಬಳಸದ ಅನೇಕ ಪದಗಳು ಸಂವಿಧಾನದಲ್ಲಿ ಇವೆ, ಭಾರತ ಸಂವಿಧಾನದಲ್ಲಿ. ಹಾಗಾಗಿ ಅದನ್ನು ಹೇಳಬೇಕಾಗತ್ತೆ. ಜೊತೆಗೆ ಡಿಸೆಂಬರ್ 13, 1946 ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಅಬ್ಜೆಕ್ಟಿವ್ ರೆಸಲ್ಯೂಷನನ್ನು ನೆಹರೂರವರು ಮಂಡಿಸ್ತಾರೆ. ಆ ಒಂದು ಇನ್ಸಿಡೆಂಟನ್ನು ಹೇಳಬೇಕಾಗತ್ತೆ. ಜೊತೆಗೆ ಯೂನಿಯನ್ ಪವರ್ಸ್ ಕಮಿಟಿ ಏಪ್ರಿಲ್ 1947 ರಚನೆ ಆಗುತ್ತೆ. ಅದರ ಒಂದು ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರು ವಹಿಸಿರ್ತಾರೆ. ಆವತ್ತಿಂದ ಈ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳಾಗ್ತವೆ. ಫೆಬ್ರವರಿ 1948 ಫಸ್ಟ್ ಡ್ರಾಫ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಸಬ್ಮಿಟ್ ಮಾಡಿದಾಗ ರಾಜೇಂದ್ರ ಪ್ರಸಾದ್ಗೆ ಡಾಕ್ಟರ್ BR ಅಂಬೇಡ್ಕರ್ ಅದರಲ್ಲೂ ಕೂಡ ಇರ್ತದೆ. ಅಲ್ಟಿಮೇಟ್ಲಿ ಈ 15 ನವಂಬರ್ 1948 ಈ ದೇಶದ ಎಲ್ಲ ರಾಜ್ಯಗಳ ಬಗ್ಗೆ ಅಂದರೆ ಪ್ರದೇಶಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. 25 ನವಂಬರ್ 1949 ಡಾಕ್ಟರ್ BR ಅಂಬೇಡ್ಕರ್ ಇಡೀ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅವರು ಹೇಳ್ತಾರೆ, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್. ಭಾರತದ ಈ ಒಂದು ಸಂವಿಧಾನ ಏನಿದೆ ಇದು ಸಂಯುಕ್ತ ಪದ್ಧತಿಯನ್ನು ಅಳವಡಿಸಿಕೊಂಡಿದೆ. ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಅಧಿಕಾರಗಳನ್ನು ಹಂಚಿಕೆ ಮಾಡಲಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ವಿವಾದಗಳು ಉಂಟಾಗ್ತವೆ, ಆದರೆ ಆ ರಾಜ್ಯ ಸರ್ಕಾರ ಆ ಪ್ರದೇಶಗಳಿಗೆ ಮತ್ತು ಒಕ್ಕೂಟಕ್ಕೆ ನೇರವಾಗಿ ಅಧಿಕಾರವನ್ನು ನೀಡಲಾಗಿದೆ ಅಂಥೇಳಿ
ನವೆಂಬರ್ 25, 1949 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತಾಡ್ತಾರೆ. ಸೊ ಇದರ ಬೇಸಿಸ್ ಮೇಲೆ ಈ ಭಾರತ ಆವಾಗ 14 ರಾಜ್ಯಗಳಿದ್ವು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿದ್ವು. ಇವತ್ತು ಚೇಂಜಸ್ ಆಗಿದ್ದಾವೆ, 28 ಮತ್ತು 8 ಅಂಥೇಳಿ ಹೇಳ್ಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ. ಹಾಗೆ ಈ ಇದಕ್ಕೆ ಸಂಬಂಧಿಸಿದಂತೆ ಅಂದರೆ ಈ ಫೆಡರಲಿಸಮ್ಗೆ ಸಂಬಂಧಿಸಿದಂತೆ ಬೇರೆ ಬೇರೆ ದೇಶದ ಚಿಂತಕರು ಏನು ಹೇಳ್ತಾರೆ, ನಿಮ್ಮ ಸಿಲೆಬಸ್ಸಲ್ಲಿದೆ ಕೋಆಪರೇಟಿವ್ ಫೆಡರಲಿಸಮ್ ಅಂತೇಳಿ, ಅಂದರೆ ಸಹಕಾರ ಸಂಯುಕ್ತತೆ. ಇಡೀ ನಮ್ಮ ದೇಶದ ಸಂವಿಧಾನ ರಚನೆಯಾಗಿರೋದು ಅಥವಾ ಈ ಕೇಂದ್ರ ಮತ್ತು ರಾಜ್ಯದ ಸಂಬಂಧ ರಚನೆ ಆಗಿರೋದು ಯಾವುದಾದ್ರೆ ಕೋಆಪರೇಟಿವ್ ಫೆಡರಲಿಸಮ್, ಸಹಕಾರ ಒಂದು ಸಂಯುಕ್ತತೆ ಆಧಾರದ ಮೇಲೆ ರಚನೆ ಆಗಿದೆ. ಇದನ್ನು ಹೇಳಿರೋರು ಯಾರಂದರೆ ಗ್ರಾನ್ವಿಲ್ಲೆ ಆಸ್ಟಿನ್. ಸೊ ಗ್ರಾನ್ವಿಲ್ಲೆ ಆಸ್ಟಿನ್ ಅವರ ವಿಚಾರವನ್ನು ಹೇಳಬೇಕಾಗುತ್ತೆ. ಇನ್ನು ಕೆ ಸಿ ವೀರ್ ಬಗ್ಗೆ ನಮ್ಗೆ ಗೊತ್ತಿದೆ. ಯಾಕೆ ಅಂತಂದರೆ ಅವ್ರು ಏನು ಹೇಳ್ತಾರೆ, ಇದೊಂದು ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತ, ಅರೆ ಸಂಯುಕ್ತ ಪದ್ಧತಿ. ಯಾಕೆ ಅರೆ ಸಂಯುಕ್ತ ಪದ್ಧತಿ ಅಂತಂದರೆ ಸಾಮಾನ್ಯ ಸಂದರ್ಭದಲ್ಲಿ ಸಂಯುಕ್ತ ಪದ್ಧತಿ ಇರ್ತದೆ, ವಿಶೇಷ ಸಂದರ್ಭದಲ್ಲಿ ಏಕಾತ್ಮಕ ಪದ್ಧತಿ ಇರ್ತದೆ. ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಹೇಳ್ತಾರೆ. ಯಾಕಂದರೆ ನಾವು ಆಗಲೇ ಹೇಳೋದ್ವಲ್ಲ, ಈ ದೇಶದ ಇತಿಹಾಸ ಇದೆಯಲ್ಲ, ಈ ದೇಶದ ಇತಿಹಾಸವೇ ಇಲ್ಲಿ ಫೆಡರಲ್ ಸಿಸ್ಟಮನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಯಿತು. ಬ್ರಿಟಿಷರು ನಮ್ಮನ್ನು 300 ವರ್ಷಗಳ ಆಳ್ವಿಕೆ ಮಾಡಿದ್ರು, ಆದರೂ ಕೂಡ ನಾವು ಯೂನಿಟರಿ ಸಿಸ್ಟಮನ್ನು ಅಳವಡಿಕೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಈ ದೇಶದಲ್ಲಿ ಹಲವಾರು ಜಾತಿ, ಧರ್ಮ, ಭಾಷೆ ಮತ್ತು ವಿಭಿನ್ನತೆ ಇದೆ. ಹಾಗಾಗಿ ಎಲ್ಲೆಲ್ಲಿ ವಿಭಿನ್ನತೆ ಇದೆಯೋ ಅಂಥ ಕಡೆ ಈ ಫೆಡರಲ್ ಸಿಸ್ಟಮ್ ಅನ್ವಯ ಆಗುತ್ತೆ. ಕೆಲವರು ಹೇಳ್ತಾರೆ ಇದು ನಾವು ಅಮೇರಿಕಾದ ತೊಗೊಂಡಿದ್ದೀವಿ ಅಂತ. ಖಂಡಿತ ಅಮೇರಿಕಾದಿಂದ ನಾವು ತೊಗೊಂಡಿಲ್ಲ. ಈ ದೇಶದ ಒಂದು ಇತಿಹಾಸ ಏನಿದೆ, ಆ ಇತಿಹಾಸವೇ ಭಾರತದಲ್ಲಿ ಫೆಡರಲ್ ಸಿಸ್ಟಮ್ ಜಾರಿಗೆ ಬರಲಿಕ್ಕೆ ಕಾರಣ. ಆದರೂ ಕೂಡ ಕೆಲವು ಚಿಂತಕರು ಹೇಳ್ತಾರೆ ಇದು ಕೆನಡಿಯನ್ ಫೆಡರಲ್ ಸಿಸ್ಟಮ್ ಅಂತ ಕರೀತಾರೆ. ಆಮೇಲೆ ಮೋರಿಸ್ ಜೋನ್ಸ್ ಎನ್ನುವ ಚಿಂತಕ ಏನು ಹೇಳ್ತಾರೆ ಅಂದರೆ ಇದನ್ನು ಬಾರ್ಗನ್ ಫೆಡರಲಿಸಮ್ ಅಂತ ಕರೀತಾರೆ. ಮೋರಿಸ್ ಜೋನ್ಸ್ ಅನ್ನುವ ಚಿಂತಕ ಇದನ್ನೇನಂತ ಕರೀತಾರೆ, ಬಾರ್ಗನ್ ಫೆಡರಲಿಸಮ್. ಬಾರ್ಗನ್ ಅಂದರೆ ಏನು, ಚೌಕಾಸಿ ಸಂಯುಕ್ತ ಪದ್ಧತಿ ಅಂತ ಕರೀತೀವಿ. ಚೌಕಾಸಿ ಸಂಯುಕ್ತ ಪದ್ಧತಿ ಅಂತ ಯಾಕೆ ಕರಿತೀವಿ? ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಬಂಧ ಅಷ್ಟು ಚೆನ್ನಾಗಿದೆ. ಈ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಪೊಲಿಟಿಕಲ್ ಪಾರ್ಟಿಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಈಗ ಸೌತಲ್ಲಿ ನೀವು ನೋಡಿ, ಸೌತಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು GST ಅಮೌಂಟ್ ಕೊಡಿ ಅಂತ ಕೇಳುತ್ತಾ ಪರಿಸ್ಥಿತಿ ಬಂದಿದೆ. ಅದು ಮುಂದೆ ನಾವು ಬಹುಶಃ ಒಂದು 2 ನಿಮಿಷದಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ 1994 SR ಬೊಮ್ಮಾಯಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಂದರೆ ಫೆಡರಲಿಸಮ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಇದು ಮೂಲ ರಚನೆ ಅಂತ ಕರೀತಾರೆ. ಯಾವುದನ್ನು? ಫೆಡರಲಿಸಮ್. 1994 SR ಬೊಮ್ಮಾಯಿ ಕೇಸ್. ಸೊ ಮೈಸೂನ್ ಕೇಸ್ ಆಫ್ ಸುಪ್ರೀಂ ಕೋರ್ಟ್. ಸೊ ಅದನ್ನು ನೀವು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗತ್ತೆ. ಸೊ ಈ ಫೆಡರಲಿಸಮಲ್ಲಿ ಒಂದಷ್ಟು ಲಕ್ಷಣಗಳಿದ್ದಾವೆ, ಅದು ನೀವು ವಿದ್ಯಾರ್ಥಿಗಳಿಗೆ ಹೇಳ್ತೀರಾ. ಇದು ಡ್ಯುಯಲ್ ಗೌರ್ನಮೆಂಟ್, ಅಂದರೆ 2 ಸರ್ಕಾರ, ಕೇಂದ್ರದಲ್ಲಿ ಒಂದು, ರಾಜ್ಯದಲ್ಲಿ ಒಂದು ಸರ್ಕಾರ. ಅದ್ರ ಜೊತೆಗೆ ಈ ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ 3 ಕಡೆ ಏನಿದ್ದಾವೆ ಸರ್ಕಾರಗಳಿದ್ದಾವೆ. ಒಟ್ಟು 31 ಸರ್ಕಾರಗಳನ್ನು ಯಾರು ನಿಭಾಯಿಸಬೇಕು? ಕೇಂದ್ರ ಸರ್ಕಾರ ನಿಭಾಯಿಸಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ ರಾಜ್ಯಗಳನ್ನು ರಕ್ಷಿಸುವುದೇ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ರಾಜ್ಯಗಳನ್ನು ರಕ್ಷಣೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ನಿಜವಾಗ್ಲೂ ಸತ್ಯ. ಯಾಕೆಂದರೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ, ನಮ್ಮ ಗಡಿಯನ್ನು ರಕ್ಷಣೆ ಮಾಡ್ತಾರೆ, ನಮಗೆ ಪ್ರೊಟೆಕ್ಷನನ್ನು ಕೊಡ್ತಾರೆ. ನಾವು ಏನು ಸುಖಕರ ಜೀವನ ಮಾಡಲಿಕ್ಕೂ ಅದೆಲ್ಲ ಕೂಡ ಕೇಂದ್ರ ಸರ್ಕಾರ ಮಾಡುತ್ತೆ. ಇದು ವ್ಯಾಲ್ಯೂಸ್, ಇದು ಮೌಲ್ಯ. ಕೆಲವು ಚಿಂತಕರು ಹೇಳ್ತಾರೆ ಸರ್ಕಾರಗಳು ಪ್ರಜೆಗಳನ್ನು ಮಕ್ಕಳಂತೆ ಕಾಣಬೇಕಂತ. ಕೇಂದ್ರ ಸರ್ಕಾರ ರಾಜ್ಯಗಳನ್ನು ಯಾವ ಥರ ಕಾಣ್ತಾರೆ? ಮಕ್ಕಳಂತೆ ಕಾಣುತ್ತೆ. ಮಕ್ಕಳಂತೆ ಕಾಣೋದೇ ಮೌಲ್ಯ. ಅದನ್ನು ಬಿಟ್ಟು ಈ ಥರ GSTಗೋಸ್ಕರ ಹೋರಾಟ ಮಾಡೋದಲ್ಲ, ಇದೆಯಲ್ಲ ಅದು ಮೌಲ್ಯ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇದೊಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅಂದರೆ ಒಂದು ಲಿಖಿತ ಸಂವಿಧಾನ. ಇಡೀ ಜಗತ್ತಿನಲ್ಲೇ ದೊಡ್ಡ ಸಂವಿಧಾನ ಅಂತ ಕರಿತೀವಿ. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಾವು ಸಂವಿಧಾನ ರಚನೆ ಮಾಡಿದ್ದೀವಿ. ಸುಮಾರು 22 ಕಮಿಟಿಗಳಿದ್ವು. ಇದನ್ನೆಲ್ಲ ಕೂಡ ನೀವು ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ಕೆಲವೊಂದು ಕಮಿಟಿಗಳಿದ್ದಾವಲ್ಲ, ಅದರಲ್ಲಿ ಯೂನಿಯನ್ ಕಮಿಟೀಸ್ ಅಂತ ಏನಿದೆ, ಆ ಕಮಿಟಿ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೇಳಬೇಕಾಗತ್ತೆ. ಜೊತೆಗೆ ಸಂವಿಧಾನದ ಶ್ರೇಷ್ಠತೆ ಮತ್ತು ಇಂಡಿಪೆಂಡೆಂಟ್ ಜುಡಿಷಿಯರಿ, ಬೈಕ್ಯಾಮರಲ್ ಅಂದರೆ ದ್ವಿಸದನ ಶಾಸಕ, ಇದೆಲ್ಲ ಕೂಡ ಫೆಡರಲ್ ಸಿಸ್ಟಮನ್ನು ಫೀಚರ್ಸ್. ಸೊ ಅದನ್ನು ನೀವು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗತ್ತೆ. ಸೊ ಇನ್ನು ವಾಟ್ ಆರ್ ದ
ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಇನ್ ಇಂಡಿಯನ್ ಗವರ್ನೆನ್ಸ್. ಎಷ್ಟೋ ವಿಧಗಳಿದ್ದಾವೆ, ನಮಗೆ ಗೊತ್ತಿದೆ 3 ವಿಧಗಳಿದ್ದಾವೆ. ಸೊ 3 ರೀತಿಯಾಗಿ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಸಂಬಂಧ ಇದೆ. ಮೊದಲನೇದು ಶಾಸನೀಯ ಸಂಬಂಧ, ಅದು ವಿಧಿ 245ರಿಂದ 255ರವರೆಗೆ ಸುದೀರ್ಘವಾಗಿ ವಿವರಿಸಲಾಗಿದೆ. ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್, ಆಡಳಿತಾತ್ಮಕ ಸಂಬಂಧ 256ನೇ ವಿಧಿಯಿಂದ 263ರವರೆಗೆ ವಿವರಿಸಲಾಗಿದೆ. ಜೊತೆಗೆ ಭಾಳ ವಿವಾದಾತ್ಮಕವಾಗಿರೋದು ಅಂತಂದರೆ ಈ ಫಿಸ್ಕಲ್ ರಿಲೇಷನ್ಸ್, ಅಂದರೆ ಹಣಕಾಸಿನ ಸಂಬಂಧ, ಭಾಳ ವಿವಾದ. ಈ ವಿವಾದದಲ್ಲಿನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ರೀತಿಯಾದಂಥ ವಿಭಿನ್ನತೆಯಲ್ಲಿ ತೊಡಗಿರ್ತವೆ. ಸೊ ನಮ್ಮ ಪೊಲಿಟಿಷಿಯನ್ಸ್ ಯಾವ ಸಂದರ್ಭದಲ್ಲಿ ಏನೇನೆಲ್ಲ ಮಾತಾಡ್ತಾರೆ ಅನ್ನೋದನ್ನು ಸುಮ್ಮನೆ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಯಾವ್ಯಾವ ಥರ ಮಾತಾಡ್ತಾರೆ ಅಂತ. ಸೊ ನಿನ್ನೆ ಒಂದು ಟಾಸ್ಕ್ ಬಂದಿದೆ, ನಿನ್ನೆ ಮಾತಾಡಿದ್ದಾರೆ ಕರ್ನಾಟಕದ CM. ಸೊ ಅವ್ರೇನು ಹೇಳ್ತಾರೆ ಅಂದರೆ, ನಾವು 5.57 ಕೋಟಿ ನಾವು ಇದನ್ನು ಕೊಟ್ಟಿದ್ದೀವಿ, ಸೆಂಟ್ರಲ್ಗೆ ಏನು ಕೊಟ್ಟಿದ್ದೀವಿ ನಾವು, GST ಅಂತ ಕೊಟ್ಟಿದ್ದೀವಿ, 2ನೇ ಒಂದು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇನ್ ಇಂಡಿಯಾ. ಆಮೇಲೆ ನಮಗೆ ಕೊಟ್ಟಿರೋದು ಎಷ್ಟು ಅಂದರೆ 1.79 ಏನೋ ಗೊತ್ತಾಗ್ತಲ್ಲ ಅದು ಎಷ್ಟು ಅಂತ. ಸೊ ಕೋಟಿ ಹಣವನ್ನು ಏನು ಮಾಡಿದ್ದಾರೆ ಅಂದರೆ ಅರ್ಧ ಕೊಟ್ಟಿಲ್ಲ ಅಷ್ಟೇ. ಇದನ್ನು CM ಹೇಳ್ತಾರೆ, ಇನ್ನೂ ಬೇರೆ ಬೇರೆ ಥರದ ಮಾತನ್ನು ಹೇಳ್ತಾರೆ. ಸೊ ಅದನ್ನೆಲ್ಲ ಕೂಡ ನಾವು ನೆನ್ಪು ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸಂಬಂಧದಲ್ಲಿ ಭಾಳ ಮುಖ್ಯವಾಗಿ ಯಾವುದು ಶಾಸನೀಯ ಸಂಬಂಧದಲ್ಲಿ ಮುಖ್ಯವಾಗಿ ಏನು ಹೇಳಬೇಕಾಗತ್ತೆ ಅಂತಂದರೆ, ಈ ಆರ್ಟಿಕಲ್ 352 ಹೇಳ್ಬೇಕಾಗತ್ತೆ, 352ನೇ ವಿಧಿಯನ್ನು ಹೇಳ್ಬೇಕಾಗತ್ತೆ. 352, 356, 360ನೇ ವಿಧಿಗಳನ್ನು ಹೇಳ್ಬೇಕಾಗತ್ತೆ. ಈ 3 ಕೂಡ ಎಮರ್ಜೆನ್ಸಿ ಬಗ್ಗೆ ಹೇಳ್ತಾರೆ, ಬೇರೆ ಬೇರೆ ಸಂದರ್ಭಗಳು ಏನನ್ನು ತುರ್ತು ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಹೇಳ್ಬೇಕಾಗತ್ತೆ. ಹಾಗಾಗಿ ಕೇಂದ್ರ ರಾಜ್ಯದ ವಿಷಯದಲ್ಲಿ ಅನೇಕ ರೀತಿಯಾದ ಹಸ್ತಕ್ಷೇಪವನ್ನು ಮಾಡುತ್ತೆ. 352ನೇ ವಿಧಿ ಏನು ಹೇಳ್ತದೆ, ರಾಜ್ಯಗಳಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇಳುತ್ತೆ. ಆಂತರಿಕ ತುರ್ತು ಪರಿಸ್ಥಿತಿ ಬಂದರೆ ಏನಾಗುತ್ತೆ ಆಂತರಿಕ ತುರ್ತು ಪರಿಸ್ಥಿತಿ ಬಂದರೆ? ಸೊ ಮೇಜರ್ ಆಗಿ ಪಾರ್ಟ್ 3 ಮತ್ತು 4 ಏನಾಗುತ್ತೆ, ಅಬಾಲಿಷನ್ ಆಗುತ್ತೆ. ಎಕ್ಸೆಪ್ಟ್ ಆರ್ಟಿಕಲ್ 20 ಮತ್ತು 21, 20 ಮತ್ತು 21ನೇ ವಿಧಿ ಬಿಟ್ಟು ಉಳಿದೆಲ್ಲ ಕೂಡ ಏನಾಗ್ತವೆ, ರದ್ದು ಆಗ್ತವೆ. 1975ರಲ್ಲಿ ಎಮರ್ಜೆನ್ಸಿ ಬಂದಾಗ, ಮೊನ್ನೆ ತಾನೇ ಏನೋ 50ನೇ ವರ್ಷದ ಇದನ್ನು ಆಚರಣೆ ಮಾಡಿದ್ರು. ಎಮರ್ಜೆನ್ಸಿ ಬಂದಾಗ ಆಗೋಂಥ ಅನಾನುಕೂಲಗಳೇನು, ಎಮರ್ಜೆನ್ಸಿ ಟೈಮಲ್ಲಿ ಇದ್ದಂಥ ಏನೋ ಹಕ್ಕು ಮತ್ತು ಸ್ವಾತಂತ್ರ್ಯದ ಉಲ್ಲಂಘನೆಗಳೇನು, ನೆಕ್ಸ್ಟ್ ಎಮರ್ಜೆನ್ಸಿ ಬಂದರೆ ಏನಾಗುತ್ತೆ, ಇದನ್ನೆಲ್ಲ ವಿದ್ಯಾರ್ಥಿಗಳು ಹೇಳ್ಬೇಕಾಗತ್ತೆ. ಎಕ್ಸೆಪ್ಟ್ 20 ಮತ್ತು 21ನೇ ವಿಧಿ. ಸೊ ನನಗೆ ಯಾರೋ ಒಬ್ಬರು ಕ್ವಶನ್ ನನಗೆ ಕೇಳಿದ್ರು, ಈ ರೈಟ್ ಟು ಎಜುಕೇಷನ್, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆಯಲ್ಲ, ಅದನ್ನು 21ನೇ ಎ ಉಪವಿಧಿಯಲ್ಲಿ ಯಾಕೆ ಸೇರಿಸಿದ್ರು? 21A ಯಾಕೆ ಸೇರಿಸ್ಬೇಕಾಯಿತು? 46ಅಲ್ಲಿ ಸೇರಿಸ್ಬೋದಾಗಿತ್ತಾ, 45ಅಲ್ಲಿ ಸೇರಿಸ್ಬೋದಾಗಿತ್ತು? 21ನೇ ವಿಧಿಯಲ್ಲಿ 21A ಯಾಕೆ ಸೇರಿಸೋದನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು. ಯಾಕೆಂದರೆ ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಮರ್ಜೆನ್ಸಿ ಬಂದರೂ ಕೂಡ ರದ್ದಾಗೋದಿಲ್ಲ ಅನ್ನೋದನ್ನು ಅಂದರೆ ಅದ್ರ ಜೊತೆಗೆ ನೀವು ಹೇಳಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. 356ನೇ ವಿಧಿಯನ್ನು ಹೇಳಬೇಕಾಗುತ್ತೆ, ಆರ್ಟಿಕಲ್ 356. ಸೊ ಆರ್ಟಿಕಲ್ 356 ಇದೆಯಲ್ಲ, ಇಡೀ ಭಾರತದಲ್ಲಿ ಬಹುಶಃ ಅತಿ ಹೆಚ್ಚು ಉಲ್ಲಂಘನೆ ಆಗಿರೋಂಥ ವಿಧಿನೇ 356, ರಾಷ್ಟ್ರಪತಿ ಆಳ್ವಿಕೆ. ಸೊ ಯಾರೋ ವಿದ್ಯಾರ್ಥಿ ಕೇಳ್ತಾನೆ, ಸರ್ ಎಷ್ಟು ಬಾರಿ ಏನೋ ಡಿಕ್ಲೇರ್ ಆಗಿದೆ, ಕರ್ನಾಟಕದ ಮೇಲೆ ಎಷ್ಟು, ಅತಿ ಹೆಚ್ಚು ಯಾವ ರಾಜ್ಯದ ಮೇಲೆ ಅಥವಾ ಪ್ರದೇಶದ ಮೇಲೆ ಏರಿದ್ದಾರೆ? ವಿದ್ಯಾರ್ಥಿಗಳು ನಮಗಿಂದ ಭಾಳ ಫಾಸ್ಟ್ ಇರ್ತಾರೆ, ನಮಗಿಂದ 20 ವರ್ಷ ಫಾಸ್ಟ್ ಇದ್ದಾರೆ ಸ್ಟೂಡೆಂಟ್ಸ್. ಸೊ ಮಣಿಪುರದಲ್ಲಿ ಇದುವರೆಗೆ 11 ಬಾರಿ ಏರಿದ್ದಾರೆ ಆರ್ಟಿಕಲ್ 356ಅನ್ನು. ಕರ್ನಾಟಕದಲ್ಲಿ 6 ಬಾರಿ ಏರಿದ್ದಾರೆ. ಅದರಲ್ಲಿ ಮೈಲ್ ಸ್ಟೋನ್ನು ಏನೋ ಇದಂದರೆ ಅಂದರೆ ಒಂದು ಮೈಲಿಗಲ್ಲು ಅಂತಾರೆ 1994ರ ಏನೋ SR ಬೊಮ್ಮಾಯಿ ಕೇಸ್, ಅದನ್ನು ಕೂಡ ವಿದ್ಯಾರ್ಥಿಗಳು ಹೇಳಬೇಕಾಗತ್ತೆ. ಆಮೇಲೆ ಪ್ರೆಸೆಂಟ್ಲಿ ಇವತ್ತಿರೋಂಥ ಒಂದು ಎಮರ್ಜೆನ್ಸಿ ಸ್ಟೇಟ್ ಅಂದರೆ ಸೇಮ್ ಅದೇ ಮಣಿಪುರ, 134 ಬಾರಿ ಏರಿದ್ದಾರೆ. ಆರ್ಟಿಕಲ್ 360 ಏನು ಹೇಳ್ತದೆ, ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಹೇಳುತ್ತೆ. ಇದುವರೆಗೆ ಏರಿದಾರಾ? ಇಲ್ಲ. ಹಣಕಾಸು ತುರ್ತು ಪರಿಸ್ಥಿತಿನ ಯಾವಾಗ ಇರ್ಬೋದು? ಹಣದ ಅಪಮೌಲ್ಯ ಆದಾಗ.
ಹಣದ ಅಪಮೌಲ್ಯ ಅಂದ್ರೇನು? ಬೆಲೆಗಳು ಏರ್ಪೇರಾದಾಗ. ಇವತ್ತು ಆ ಸ್ಥಿತಿ ಇದೆಯಾ? ಖಂಡಿತ ಇದೆ ಅನ್ನೋದು ಹೇಳ್ಬೇಕು. ಮಕ್ಕಳಿಗೆ ವ್ಯತ್ಯಾಸ ಇದೆ, ಮಕ್ಕಳಿಗೆ ಹೇಳ್ಬೇಕು, ಖಂಡಿತ ಇದೆ. ಯಾಕೆಂದರೆ ಒಂದೇ ಸುಮ್ಮನೆ ನನ್ನ ಒಂದು ಮೈಂಡ್ಗೆ ಏನೋ ಬಂತು ಹೇಳ್ತೀನಿ. ಮೊದಲು ಹಿಂದೆ ಎಲ್ಲ ಜೋಬಲ್ಲಿ ದುಡ್ಡು ತೊಗೊಂಡೋಗಿ ಗಾಡೀಲಿ ರೇಷನ್ ತರೋರು. ಇವತ್ತು ಗಾಡಿಯಲ್ಲಿ ರೇಷನ್ ತೊಗೊಂಡೋಗಿ ಜೋಬಲ್ಲಿ ತರೋವಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಎಲ್ಲ ಒಂದು ಕಡೆ ನನ್ನ ಮನಸ್ಸಲ್ಲಿ ಅನಿಸಿದೆ, ಅದನ್ನು ಹೇಳಿದ್ದೀನಿ. ಆಮೇಲೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಕ್ಕೆ ಸಂಬಂಧಿಸಿದಂತೆ ಶಾಸನೀಯ ಸಂಬಂಧಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಆರ್ಟಿಕಲ್ 249 ಮತ್ತು 250 ಪ್ರಕಾರ ಯಾವುದೇ ರಾಜ್ಯದ ಮೇಲೆ ಕಾನೂನನ್ನು ಜಾರಿಗೆ ತರ್ಬೋದು. ಅದನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗತ್ತೆ. ಇನ್ನು ಆಡಳಿತಾತ್ಮಕ ಸಂಬಂಧಕ್ಕೆ ಸಂಬಂಧಿಸಿದಂತೆ ಆಮೇಲೆ ಅಲ್ಲಿ ಹಣಕಾಸಿನ ಶಾಸನೀಯ ಸಂಬಂಧಕ್ಕೆ ಸಂಬಂಧಿಸಿದ ಇನ್ನೊಂದು ಮಾತನ್ನು ಹೇಳಬೇಕು. ಯಾವುದೇ ಒಂದು ರಾಜ್ಯದಲ್ಲಿ ಕೇಂದ್ರದ ಒಂದು ಸಶಸ್ತ್ರ ಪಡೆಗಳನ್ನು, ಮೀಸಲು ಪಡೆಗಳನ್ನು ಹಾಕ್ಬೋದು. ಈಗ ಕೇರಳದಲ್ಲಿ ಆದಂಥ ಇನ್ಸಿಡೆಂಟಿಂದ ಇಡೀ ಭಾರತದ ಚಿತ್ರಣನೇ ಬದಲಾವಣೆ ಆಯಿತು. ಈಗ ಕರ್ನಾಟಕದಲ್ಲಿ ಏನೋ ಗಲಭೆ ಆಯಿತು, ಗಲಭೆ ಆದ ತಕ್ಷಣ ಏನು ಮಾಡ್ಬೋದು? ಕೇಂದ್ರ ಸರ್ಕಾರ ಮಿಲಿಟರಿ ಫೋರ್ಸನ್ನು ಕಳಿಸ್ಬೋದು. ನಾವು ನಮ್ಮ ಪೊಲೀಸರಿಗೆ ಇವಾಗಂತೂ ಎದುರಲ್ಲ, ಖಂಡಿತ ಇದ್ರೆ. ಆದ್ರಾಗ ಯಾರಿಗೆ ಎದುರ್ತೀವಿ ನಾವು? ಡೆಫಿನೆಟ್ಲಿ CRPFಗೆ ಎದುರ್ತೀವಿ, BSFಗೆ ಎದುರ್ತೀವಿ. ನೀವು ಎಲೆಕ್ಷನ್ ಟೈಮಲ್ಲಿ ನೋಡಿರ್ತೀವಿ. ನೀವು ಎಲೆಕ್ಷನ್ ಟೈಮಲ್ಲಿ ನಮ್ಮ ಪೊಲೀಸರಿಗೆ ಬಾಣ ಅಂತ ಕರಿತೀವಿ. ಆದರೆ ಬಾಣ ಅಂತ ಯಾರನ್ನ ಕರೆಯಲ್ಲ, ಖಂಡಿತ BSF ಅನ್ನ ಕರೆಯಲ್ಲ ನಾವು. ಸೊ ಅಂಥವ್ರನ್ನ ರಾಜ್ಯದ ಅನುಮತಿ ಇಲ್ಲದೆ ಏನು ಮಾಡ್ಬೋದು? ನೇರವಾಗಿ ಕಳಿಸ್ಬೋದು ಕೇಂದ್ರ ಸರ್ಕಾರ. ಆಮೇಲೆ ರಾಷ್ಟ್ರಪತಿನೇ ನೋಡಿ, ರಾಜ್ಯಪಾಲರನ್ನ ನೋಡಿ. ರಾಜ್ಯಪಾಲರನ್ನ ರಾಜ್ಯದ ಅನುಮತಿ ಇಲ್ಲದೆ ಕೇಂದ್ರ ಸರ್ಕಾರ ಏನು ಮಾಡ್ತದೆ? ಆರ್ಟಿಕಲ್ 155 ಪ್ರಕಾರ ನೇಮಕ ಮಾಡುತ್ತೆ. ಸೊ ಈ ಥರದ ಒಂದು ರಾಜ್ಯಪಾಲರು ಏನೇನೆಲ್ಲ ಮಾಡ್ತಾರೆ. ಈಗ VV ಗಿರಿ ಇದ್ರು ಮೈಸೂರು ರಾಜ್ಯದಲ್ಲಿ. VV ಗಿರಿ ಇದ್ದಂಥ ಸಂದರ್ಭದಲ್ಲಿ VV ಗಿರಿ ಏನಂದ್ರೆ ನಾನು ಕೇಂದ್ರದ ಏಜೆಂಟ್ ಅಂತ ಹೇಳಿದ್ರು. ಅವ್ರು ನೇರವಾಗಿ ಹೇಳ್ತಾರೆ ನಾನು ಕೇಂದ್ರದ ಏಜೆಂಟ್ ಅಂತ. ಈಗ ಏನು ನರೇಗಾ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ಒಂದು ವಾರದಿಂದ ನಡೀತಾರಂಥ ಕರ್ನಾಟಕದ ಬೆಳವಣಿಗೆ. ಸೊ ರಾಮ್ಜಿ ಅಂತ ಕರಿಬೇಕಾ ಅಥವಾ ನರೇಗಾ ಅಂತ ಕರಿಬೇಕಾ? ಸೊ ಇದು ಡಿಫ್ರೆನ್ಸಸ್. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ರಾಜ್ಯಪಾಲರು 31 ಸೆಕೆಂಡ್ಗೆ ಭಾಷಣ ಮುಗಿಸಿ ಹೋಗಿದ್ದಾರೆ. ಇದು ಮೌಲ್ಯನ ಅಥವಾ ಅಲ್ಲ ಅನ್ನೋದನ್ನ ವಿದ್ಯಾರ್ಥಿಗಳು ಹೇಳ್ಬೇಕಾಗತ್ತೆ. ನಾವು ಅವರು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಿರಲಿ ರಾಜ್ಯಪಾಲರು, ಆದರೆ ಅವ್ರು ಏನಾಗಿರಬೇಕು? ರಾಜ್ಯದ ಒಂದು ಹಿತಾಸಕ್ತಿಗೋಸ್ಕರ, ಹಾಗೆಯೇ ಮುಖ್ಯವಾಗಿ ಸಂವಿಧಾನಾತ್ಮಕ ಮೌಲ್ಯಗಳಂತ ಏನಿದ್ದಾವೆ ಆ ಮೌಲ್ಯಗಳ ಪ್ರಕಾರ ನಡಿಬೇಕು. 1962ರಲ್ಲೇನೆ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಮಾಡಿದೆ. ಏನೇನು ಮೌಲ್ಯಗಳನ್ನು ಅನುಸರಿಸಬೇಕಂತ. ರಾಜ್ಯಪಾಲರು ಏನೇನು ಮೌಲ್ಯಗಳನ್ನು ಅನುಸರಿಸಬೇಕು, CM ಏನೇನು ಮೌಲ್ಯಗಳನ್ನು ಅನುಸರಿಸಬೇಕು, ಹಾಗೆಯೇ ಪ್ರಧಾನಮಂತ್ರಿ ಏನು ಅನುಸರಿಸಬೇಕು, ರಾಷ್ಟ್ರಪತಿ ಏನು ಅನುಸರಿಸಬೇಕು, ಇವೆಲ್ಲನೂ ಕೂಡ 1962ರಲ್ಲಿ ಕಾನೂನು ಪ್ರಕಾರ ಮಾಡಲಾಗಿದೆ. ಆ ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗತ್ತೆ. ಜೊತೆಗೆ ಈ ಹಣಕಾಸಿನ ಸಂಬಂಧಕ್ಕೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿರೋದು ಇತ್ತೀಚೆಗೆ ಇರುವಂಥದ್ದು GST ಸಂಬಂಧದ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗತ್ತೆ. ಈ GSTಯಲ್ಲಿ 4 ಥರದ GST ಇದ್ದಾವೆ. 4 ಥರ GST, ಒಂದು ಸೆಂಟ್ರಲ್ಲು, ಇನ್ನೊಂದು ಸ್ಟೇಟು, ಇನ್ನೊಂದು ಇಂಟರ್ ಸ್ಟೇಟು. ಸೊ ಈ ಥರದ್ದು 4 ಇವಿದ್ದಾವೆ. ಅದ್ರ ಬಗ್ಗೆ ವಿದ್ಯಾರ್ಥಿಗಳು ಹೇಳಬೇಕಾಗುತ್ತೆ. ಹಾಗೆಯೇ ಕೇಂದ್ರದ ಪಾಲು 34%, ರಾಜ್ಯಗಳ ಪಾಲು 66%. 34% ಏನು ಟ್ಯಾಕ್ಸ್ ಬರ್ತದಲ್ಲ ಅವ್ರು ಇಟ್ಕೊಬೋದು. ರಾಜ್ಯಗಳಿಗೆ ಎಷ್ಟು ಕೊಡಬೇಕು? ಉಳಿದಂಥ 66% ಅಂತ ರಾಜ್ಯಗಳಿಗೆ ಕೊಡಬೇಕಾಗುತ್ತೆ. ಈ GSTಯಲ್ಲಿ ಅಂದರೆ GST 2021 to 2026 ಇದೆಯಲ್ಲ, ಈ ಡ್ಯೂರೇಷನ್ ಇದೆಯಲ್ಲ, ಈ ಡ್ಯೂರೇಷನ್ ಒಂದು ಕಾನೂನು ಇದೆ. ಏನು ಕಾನೂನು ಇದೆ? ಹೆಚ್ಚು ಜನಸಂಖ್ಯೆ ಯಾವ ರಾಜ್ಯಗಳಲ್ಲಿ ಹೆಚ್ಚಿದೆ ಆ ರಾಜ್ಯಗಳಿಗೆ GST ಜಾಸ್ತಿ ಕೊಡಬೇಕಂತ ಇದೆ. ಯಾಕೆ ಕರ್ನಾಟಕಕ್ಕೆ ಕೇಂದ್ರದಿಂದ ಬರ್ತಾ ಇರೋಂಥ ಪಾಲು ಸರಿಯಾಗಿ ಬರ್ತಾ ಇಲ್ಲ ಅಂತಂದರೆ ಅದಕ್ಕೆ ಒಂದು ಮೇನ್ ರೀಸನ್ ಅಂದರೆ ಏನು? GST ಒಂದು ಕಾನೂನು. ಈಗ ನಾವು ನೋಡಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಒಂದು ಪಾಪ್ಯುಲೇಷನನ್ನು ನೋಡಿದರೆ, ಉತ್ತರ ಭಾರತದಲ್ಲಿ ನಾವು ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಪ್ರದೇಶ ಯಾವುದು ಅಂತಂದರೆ ಅದು ಉತ್ತರ ಪ್ರದೇಶ. 24 ಕೋಟಿ ಜನಸಂಖ್ಯೆ ಇದೆ, ಅತಿ ಹೆಚ್ಚು ಜನಸಂಖ್ಯೆ ಇರುವಂಥದ್ದು. ಆಮೇಲೆ ಬಿಹಾರಲ್ಲಿ 13 ಕೋಟಿ ಜನಸಂಖ್ಯೆ ಇದ್ದಾರೆ.
ಹಾಗೆ ಮಧ್ಯಪ್ರದೇಶದಲ್ಲಿ 12 ಕೋಟಿ ಜನಸಂಖ್ಯೆ ಇದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲ ಏನು 5 ಪ್ರದೇಶಗಳಿದಾವಲ್ಲ, ರಾಜ್ಯಗಳಿದೆ, ಇದೆಲ್ಲ ಸೇರಿದ್ರೆ 24 ಕೋಟಿ ಆಗುತ್ತೆ. ಹಾಗಾಗಿ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಯಾರು? ಕರ್ನಾಟಕ, ಆಮೇಲೆ ತಮಿಳುನಾಡು, ಹಾಗೆ ಇನ್ಯಾವುದು ಕೇರಳ. ಸೊ ರೀಸನ್ ನೋಡಿ ಏನಿದೆ. ಹಾಗಾಗಿ 2026 ಏನು GST ರೂಲ್ಸ್ ಅಂತ ಇವಾಗ ಚೇಂಜ್ ಆಗ್ತಾ ಇದೆಯಲ್ಲ, 2027 ಬದಲಾವಣೆ ಮಾಡಬೇಕು. ಇದು ಜನಸಂಖ್ಯೆ ಆಧಾರದ ಮೇಲೆ ವಿಂಗಡಣೆ ಮಾಡಬಾರ್ದು, ಅನುದಾನ ಕೊಡಬಾರ್ದು. ಬದಲಾಗಿ ರಾಜ್ಯಗಳ ಏನು ರಾಜ್ಯಗಳ ಒಂದು ಬೇಡಿಕೆ ಆಧಾರದ ಮೇಲೆ ಅಥವಾ ರಾಜ್ಯಗಳ ಒಂದು ಹಿತಾಸಕ್ತಿ ಅನುಗುಣವಾಗಿ GSTನ ಕೊಡಬೇಕು ಅನ್ನೋದನ್ನು ನಾವು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ದೃಷ್ಟಿಕೋನದಲ್ಲಿ ನಾವು ಜಿ ಎಸ್ ಟಿ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗತ್ತೆ. ಸೊ ಈ ಥರದ ಅನೇಕ ವಿವಾದಗಳು ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಸಂಬಂಧಗಳಿದ್ದಾವೆ. ಇದಕ್ಕೆ ಸಂಬಂಧಿಸಿದಂತೆ ಏನೇನು ಹಸ್ತಕ್ಷೇಪ ಇದೆ, ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಇರುವಂಥ ಹಸ್ತಕ್ಷೇಪ ಏನು? ಆರ್ಟಿಕಲ್ 356 134 ಬಾರಿ ಇಂಪೋಸ್ ಆಗಿದೆ. ಅದರಲ್ಲೂ ಕೂಡ 3 ಏನು ಇಸ್ವಿಗಳು ನೀವು ಹೇಳಬೇಕಾಗತ್ತೆ. 1977, 1980 ಮತ್ತು 2014. ಈ 3 ವರ್ಷದ ಎಕ್ಸಾಂಪಲ್ ಹೇಳಬೇಕಾಗತ್ತೆ. ಯಾಕೆಂದರೆ 1977ರಲ್ಲಿ ಮೊದಲ ಬಾರಿಗೆ ಕೇಂದ್ರದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಬಂತು. ಮೊರಾರ್ಜಿ ದೇಸಾಯಿ ಆಗ ಪ್ರಧಾನಮಂತ್ರಿ ಆಗಿದ್ದರು. ಅವರ ಅಧಿಕಾರಕ್ಕೆ ಬಂದಾಗ 8 ರಾಜ್ಯಗಳಲ್ಲಿದ್ದಂಥ ಏನು ಕಾಂಗ್ರೆಸ್ನ ರಾಜ್ಯಪಾಲರನ್ನು ಏನು ಮಾಡ್ತಾರೆ? ಟರ್ಮಿನೇಟ್ ಮಾಡ್ತಾರೆ. ಅಗೇನ್ 1980ಯಲ್ಲಿ ಎಲೆಕ್ಷನ್ ಆಗುತ್ತೆ. ಎಲೆಕ್ಷನ್ ಆದಾಗ ಅಗೇನ್ ಏನು ಮಾಡ್ತಾರೆ? ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಬಂದಾಗ ಅಗೇನ್ ಏನು ಮಾಡ್ತಾರೆ? ಸೇಡ್ ತೀರಿಸ್ಕೊಳ್ತಾರೆ. ರಾಜ್ಯಪಾಲರ ನೇಮಕ ಮತ್ತು ವಜಾ ಸೇಡು ಆಗಬಾರ್ದು. ಅಗೇನ್ ಸಮಸ್ಯೆ 2014ರಲ್ಲಿ ಮಹಾರಾಷ್ಟ್ರ, ಕೇರಳ ಮತ್ತು ಇನ್ನೂ ಬೇರೆ ಬೇರೆ ಕಡೆ ಕಾಂಗ್ರೆಸ್ ನೇಮಕ ಮಾಡಿರೋಂಥ ಇವರಿದ್ರು, ರಾಜ್ಯಪಾಲರಿದ್ದರು. ಈಗಿನ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದ್ರು? ಬಂದವರನ್ನು ಟರ್ಮಿನೇಟ್ ಮಾಡಿದ್ರು. ಹಾಗಾಗಿ ಈ ಸರ್ಕಾರಿ ಆಯೋಗ, ರಾಜಮನ್ನಾರ್ ಆಯೋಗ ಮತ್ತು ಪುಂಚಿ ಆಯೋಗ ಇವೇನು ಹೇಳ್ತಾವಂದರೆ ಯಾವುದೇ ಕಾರಣ ಕೂಡ ಟರ್ಮಿನೇಟ್ ಮಾಡಬಾರ್ದು ರಾಜ್ಯಪಾಲರನ್ನು ಅಂತೇಳಿ ಹೇಳುತ್ತೆ. ಅದ್ರ ಬಗ್ಗೆ ನಾವು ಒಂದಷ್ಟು ಮುಂದೆ ನಾವು ಡಿಸ್ಕಷನ್ ಮಾಡೋಣ. ಆಮೇಲೆ ಈ ಮಿಲಿಟ್ರಿ ಫೋರ್ಸಸ್ ಬಗ್ಗೆ, ಅಂದರೆ ಬಲವಂತವಾಗಿ ಮಿಲಿಟ್ರಿಯನ್ನು ಕಳಿಸೋದು, ಅದ್ರ ಬಗ್ಗೆ ಭಾಳ ಮುಖ್ಯವಾಗಿ ನಾವು ರಿಸರ್ವೇಷನ್ ಆಫ್ ಬಿಲ್, ರಾಜ್ಯಪಾಲರು ಏನು ಜುಡಿಷಿಯರಿ ಸಿಸ್ಟಮ್ಗೆ ಅಗೇನೆಸ್ಟ್ ಆಗುತ್ತೆ ಅಂತೇಳಿ ಪ್ರೆಸಿಡೆಂಟ್ಗೆ ಏನು ಬಿಲ್ಲನ್ನು ಕಳಿಸೋದಲ್ಲ, ಆರ್ಟಿಕಲ್ 200 ಮತ್ತು 201 ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗುತ್ತೆ. 200 ಮತ್ತು 201ನೇ ವಿಧಿ, ರಾಜ್ಯಪಾಲರು ಏನು ಮಾಡ್ಬೋದು? ವೀಟೋ ಪವರ್ ಇದೆ ಅವರಿಗೆ. ವೀಟೋ ಪವರ್ ಪ್ರಕಾರ ಏನು ಮಾಡ್ತಾರೆ? ರಾಜ್ಯದಲ್ಲಿ ಇರೋಂಥ ಬಿಲ್ಲನ್ನು ಎಲ್ಲಿ ಕಳಿಸ್ತಾರೆ? ಸೆಂಟ್ರಲ್ ಕಳಿಸ್ತಾರೆ. ಈಗ ಕರ್ನಾಟಕದಲ್ಲಿ 12 ಬಿಲ್ ಇದೆ, ಅದರಲ್ಲಿ 6 ಬಿಲ್ಗೆ ಮಾತ್ರ ಸಹಿ ಮಾಡಿದ್ದಾರೆ. ಹಿಂದೆ ಬಹುಶಃ ನೀವು ಗೋಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ನೀವು ಕೇಳಿರ್ಬೋದು. ಸೊ ಆವಾಗಲೂ ಕೂಡ ಏನಾಯಿತು ಅಂದರೆ ಅದೊಂದು ವಿವಾದ ಆಯಿತು. ಬಹುಶಃ ನೀವು 1984ರಲ್ಲಿ ಬೆಂಗಳೂರಲ್ಲಿ ಆದಂಥ ಇನ್ಸಿಡೆಂಟನ್ನು ನೀವು ಕೇಳಿರ್ಬೋದು. ಆವಾಗ ಕೊತ್ವಾಲ್ ರಾಮಚಂದ್ರ ಅಂತೇಳಿ ಒಬ್ಬ ಇವನಿದ್ದ, ರೌಡಿ ಇದ್ದ. ಸೊ ಆವಾಗ ಈ ಥರದ ಒಂದು ರೌಡಿಗಳನ್ನು ಮಟ್ಟ ಹಾಕ್ಲಿಕ್ಕೆ ಏನು ಮಾಡ್ತಾರೆ ಅಂದರೆ ಕರ್ನಾಟಕ ಸರ್ಕಾರ ಒಂದು ಕಾನೂನು ಮಾಡ್ತು. ಆ ಕಾನೂನು ಮಾಡಿದಾಗ ಕಾನೂನು ಬಂದಿದೆ 10 ವರ್ಷ ಆದಮೇಲೆ. ಸೊ ಇದಕ್ಕೆ ಯಾಕೆ ಈಗ ಕಾರಣ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಗವರ್ನರ್. ಸೊ ಅವರು ಮಾಡೋಂಥ ಕೆಲಸಕ್ಕೆ. ಆಮೇಲೆ ಈ ಒಂದು ಟ್ಯಾಕ್ಸ್ ಬಗ್ಗೆ ಬದಲಾವಣೆ ಆಗಬೇಕು. ಜೊತೆಗೆ ಪೊಲಿಟಿಕಲ್ ವಾರ್ ಆಫ್ ಅಟ್ರಿಷನ್, ಅಂದರೆ ರಾಜಕಾರಣ ಅನ್ನೋದು ಒಂದು ದ್ವೇಷ ವ್ಯವಸ್ಥೆಗೆ ತಲುಪಬಾರ್ದು. ಆ ದ್ವೇಷ ವ್ಯವಸ್ಥೆಗೆ ತಲುಪೋದ್ರಿಂದ ಏನಾಗ್ತದೆ? ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಸಂಬಂಧ ಹದಗೆಡ್ತಾ ಇದೆ. ಸೊ ಈ ಕಾರಣಗಳಿಗಾಗಿ ಏನೇನು ಬದಲಾವಣೆ ಮಾಡಬೇಕಂತೇಳಿ ನಮ್ಮ ಕಮಿಷನ್ಸ್ ಹೇಳ್ತವೆ. ಏನೇನು ಬದಲಾವಣೆಗಳು ಮಾಡಬೇಕು? ರಾಜಮನ್ನಾರ್ ಆಯೋಗ 1969ನಲ್ಲಿ ಫಸ್ಟ್ ನಮ್ಮ ತಮಿಳುನಾಡು ಗೌರ್ಮೆಂಟ್ ಹೇಳುತ್ತೆ ಆರ್ಟಿಕಲ್ 356 ಬ್ಯಾನ್ ಮಾಡಿ, ಆರ್ಟಿಕಲ್ 200 ಮತ್ತು 201 ಬ್ಯಾನ್ ಮಾಡಿ, ರಾಜ್ಯಗಳಿಗೆ ಕೊಡುವಂಥ ಅನುದಾನ ಏನಿದೆ ಅದನ್ನು ಕೊಡಿ ಅಂತೇಳಿ ರಾಜಮನ್ನಾರ್ ಆಯೋಗ ತಮಿಳುನಾಡು DMK ಅಂಡರಲ್ಲಿ ನೇಮಕ ಮಾಡ್ತಾರೆ. ಸೊ ಅದು ಸುಮಾರು ರೆಕಮೆಂಡೇಷನ್ನ ಕೊಡುತ್ತೆ. ಸೊ ಅದಾದಮೇಲೆ ಬಹುಶಃ ನಮ್ಗೆ ಚೆನ್ನಾಗಿ ನೆನಪಿರೋದಂದರೆ ಸರ್ಕಾರಿಯ ಕಮಿಷನ್ 1983 ಸರ್ಕಾರಿ ಕಮಿಷನ್ ರೆಕಮೆಂಡೇಷನ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ಹೇಳುತ್ತೆ ಆರ್ಟಿಕಲ್ 356 ಮಿತವಾಗಿ ಬಳಸಿ, ಅದನ್ನು ಬಲವಂತವಾಗಿ ಇಂಪೋಸ್ ಮಾಡಬೇಡಿ ಅಂತ ಹೇಳುತ್ತೆ. ಆಮೇಲೆ ಶಾಶ್ವತ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪ ಮಾಡಿ ಅಂತ ಹೇಳೋದು, ರಚನೆ ಮಾಡಿ ಅಂತ ಹೇಳುತ್ತೆ. ಹಾಗೆ ಈ ಶಾಶ್ವತ ಅಂತಾರಾಜ್ಯ ಮಂಡಳಿಯಲ್ಲಿ ಯಾರ್ಯಾರು ಇರ್ತಾರೆ? ಪ್ರಧಾನಮಂತ್ರಿ ಇರ್ತಾರೆ, ಆಮೇಲೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿರ್ತಾರೆ, ಆಮೇಲೆ 6 ಜನ ನಾಮನಿರ್ದೇಶಿತ ಸದಸ್ಯರಿರ್ತಾರೆ. ಇವರನ್ನೆಲ್ಲ ಒಳಗೊಂಡಂತೆ ಅಂತಾರಾಜ್ಯ ಮಂಡಳಿ ಇದೆ.
ಯಾಕಂದರೆ ಭಾರತ ಸಂವಿಧಾನದ 263ನೇ ವಿಧಿ ಪ್ರಕಾರ ಹೇಳ್ತದೆ, ಜಲ ವಿವಾದವನ್ನು ಬಗೆಹರಿಸಲಿಕ್ಕೆ, ಗಡಿ ವಿವಾದವನ್ನು ಬಗೆಹರಿಸಲಿಕ್ಕೆ, ರಾಜ್ಯ ಮತ್ತು ರಾಜ್ಯಗಳ ಮಧ್ಯೆ ಉಂಟಾದಂಥ ವಿವಾದಗಳು, ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯೆ ಬೆಳಗಾವಿ ಸಮಸ್ಯೆ ಇದೆ, ಕರ್ನಾಟಕ ಹಾಗೆಯೇ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮಧ್ಯೆ ಕೃಷ್ಣಾ ನದಿ ಸಮಸ್ಯೆ ಇದ್ದಾವೆ, ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಕಾವೇರಿ ಸಮಸ್ಯೆ ಇದೆ. ಈ ಸಮಸ್ಯೆಗಳನ್ನು ಇದ್ರ ಜೊತೆಲೇ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಅರ್ಥ ಆಗುತ್ತೆ. ಜೊತೆಗೆ ಅಖಿಲ ಭಾರತ ಸೇವೆಗಳು, ಆಲ್ ಇಂಡಿಯಾ ಸರ್ವೀಸಸ್, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಕೂಡ ಕೆಲವು ಚಿಂತಕರು ಏನು ಹೇಳ್ತಾರೆ ಅಂದರೆ, ಇವರು ಕೂಡ ಏಜೆಂಟ್ಸ್ ಅಂತ ಹೇಳ್ತಾರೆ, IAS IPS ಆಫೀಸರ್ಸ್ ಇದೆಲ್ಲ ಇವರು ಕೂಡ ಏಜೆಂಟ್ಸ್ ಅಂತ ಕರೀತಾರೆ. ಹಾಗಾಗಿನೇ ಜಯಪ್ರಕಾಶ್ ನಾರಾಯಣ್ 1977 ಹೇಳ್ತಾರೆ. ಅವನೇನು ಹೇಳ್ತಾರೆ ಅಂದರೆ, ತಮ್ಮ ಒಂದು ಟೋಟಲ್ ರೆವಲ್ಯೂಷನಲ್ಲಿ ಈ IAS ಇರಬಾರ್ದು ಅಂತ ಹೇಳ್ತಾರೆ. ಸರ್ವಿಸ್ ಅಂತ ಇದೆ, ಅದು ಅವ್ರೇನು ಸರ್ವಿಸ್ ಮಾಡಲ್ಲ ಅನ್ನೋದು ಜಯಪ್ರಕಾಶ್ ನಾರಾಯಣ್ ಅವರ ಅಭಿಪ್ರಾಯ. ಜಸ್ಟ್ ಒಂದು ಇನ್ಸ್ ಅಷ್ಟೇನೆ. ಆಮೇಲೆ ರೆಸಿಡ್ಯೂರಿ ಪವರ್ಸನ್ನು ರಾಜ್ಯಗಳಿಗೆ ಕೊಡಬೇಕು. ರೆಸಿಡ್ಯೂರಿ ಪವರ್ಸ್ ಅಂದರೆ ಯಾವುದು? ರೆಸಿಡ್ಯೂರಿ ಪವರ್ಸ್ ಅಂದರೆ ಸಂವಿಧಾನದಲ್ಲಿ ಅದ್ರ ಬಗ್ಗೆ ಇಲ್ಲ, ವಿಷಯಗಳಿಲ್ಲ. ಅಂಥ ವಿಷಯಗಳಿದ್ದಾವೆ ಯಾವುದಾದ್ರೂ? ಇದ್ದಾವೆ. ಭಾರತದ ಬಾಹ್ಯಾಕಾಶ ವ್ಯವಸ್ಥೆ, ಆಮೇಲೆ ಸೈಬರ್ ಕ್ರೈಮ್ಸ್. ಇತ್ತೀಚೆಗೆ ಬಂದಿರೋದು, ನಮ್ಮ ಮೊಬೈಲ್ಗೆ ಏನೇನೋ ಮೆಸೇಜ್ ಬರ್ತವೆ, ಕ್ಲಿಕ್ ಮಾಡಿ ಅಂತ ಹೇಳೋದು. ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ? ಸೊ ನಮ್ಮ ಇರೋಂಥ ಇದು ಹೋಗುತ್ತೆ. ಸೊ ಸೈಬರ್ ಕ್ರೈಮ್ಸ್. ಸೊ ಕೆಲವರು ಹೆಂಗಿರ್ತಾರೆ ಅಂತಂದರೆ, ಆ ಲಿಂಕ್ ಬಂದು ತಪ್ಪು ಅಂತ ಗೊತ್ತಿದ್ರು ಕೂಡ ಕ್ಲಿಕ್ ಮಾಡ್ತಾರೆ. ಅದನ್ನು ಕ್ಯೂರಿಯಾಸಿಟಿ ಏನು ಮಾಡ್ತಾರೆ, ಇರೋ ಅಕೌಂಟಲ್ಲಿ ಖಾಲಿ ಆಗುತ್ತೆ ಅಮೌಂಟು. ಸೊ ಇದನ್ನು ಸೈಬರ್ ಕ್ರೈಮ್ಸ್ ಅಂತ ಕರಿತೀವಿ. ಆಮೇಲೆ ಇತ್ತೀಚೆಗೆ ಇರೋವಂಥದ್ದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ನಮ್ಮನ್ನು ನಮ್ಮಾಗೆ ನೋಡೋದು ಯಾವುದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಕೃತಕ ಬುದ್ಧಿಮತ್ತೆ. ನಾವೆಲ್ಲ ಟೀಚರ್ಸು ಮುಂದೆ ಭಯಪಡಬೇಕಾಗಿದೆ. ಯಾಕೆಂತಂದರೆ ನಮ್ಮ ಸ್ಥಾನದಲ್ಲಿ ಯಾರು ಬರ್ಬೋದು? ಇನ್ನೊಬ್ಬ ನನ್ನಂತನೇ ಬರ್ಬೋದು ಅಲ್ವಾ? ನನಗನ್ನಿಸ್ತಂಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಹಿಂದಿಯೆಲ್ಲ ಈ ಥರ ಬಂದಿದ್ದಾವೆ ಅಲ್ವಾ? ಯೂಟ್ಯೂಬ್ ಬಂದಿದೆ, ಆಮೇಲೆ ಯಾವುದು ಜ್ಞಾನ ಸಂಗಮ ಅಂತ ಬಂತು, LMS ಬಂತು ಅಲ್ವಾ? ಸೊ ಇದೆಲ್ಲ ನಾವು ದಾಟ್ ಬಂದಿದ್ದೀವಿ. ಸೊ ಹಾಗಾಗಿ ಫಿಸಿಕಲ್ ಇದ್ದಾಗೆ ವಿದ್ಯಾರ್ಥಿಗಳು ಕೇಳುವಂಥದ್ದು, ನೀವು ಆನ್ಲೈನ್ ಕ್ಲಾಸ್ ಮಾಡಿ ವಿದ್ಯಾರ್ಥಿಗಳಿಗೆ ಖಂಡಿತ ಬೇಡ ಅಂತ, 99% ಬೇಡ ಅಂತ. ಸೊ ಹಾಗಾಗಿ ಅದನ್ನು ನೀವು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗುತ್ತೆ. ಜೊತೆಗೆ ಇನ್ನೂ ಭಾಳ ಮುಖ್ಯವಾಗಿ 200 ಮತ್ತು 201ನೇ ವಿಧಿಯನ್ನು ರಾಜ್ಯಪಾಲರು ಅವಶ್ಯಕತೆ ಇದ್ದಾಗ ಬಳಸಬೇಕಂತ ಹೇಳುತ್ತೆ ಸರ್ಕಾರಿ ಆಯೋಗ. ಸೊ ರಾಜ್ಯಪಾಲರನ್ನು ನೇಮಕ ಮಾಡಬೇಕಾದಾಗ ಕಡ್ಡಾಯವಾಗಿ ಆ ರಾಜ್ಯದ CMಗೆ ತಿಳಿಸ್ಬೇಕಂತ ಹೇಳುತ್ತೆ. ಜೊತೆಗೆ ರಾಜ್ಯಪಾಲರು 5 ವರ್ಷ ಕಂಪಲ್ಸರಿಯಾಗಿ ಆ ರಾಜ್ಯದಲ್ಲಿ ನೇಮಕ ಆದಾಗ ಅವರನ್ನು ಕಂಟಿನ್ಯೂ ಮಾಡಬೇಕಂತ ಇದೆ. ಜೊತೆಗೆ ರಾಜ್ಯಪಾಲರನ್ನು ನೇಮಕ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಹೊಂದಿರಬಾರ್ದು ಅಂತ ಹೇಳ್ತಾರೆ. ಇದು ಸರ್ಕಾರಿ ಆಯೋಗದ ರೆಕಮೆಂಡೇಶನ್ಸ್. ಆಮೇಲೆ ಇನ್ನೂ ಭಾಳ ಮುಖ್ಯವಾಗಿ ARC ಏನು ಹೇಳುತ್ತೆ, ಆಡಳಿತ ಸುಧಾರಣಾ ಆಯೋಗ ಹೇಳುತ್ತೆ, ಕಮಿಷನ್ ಏನು ಹೇಳುತ್ತೆ. ಸೊ ಅದು ಸುಮಾರು ಸುಧಾರಣೆಗಳನ್ನು ಕೊಟ್ಟಿದೆ. 269ನೇ ವಿಧಿ ಅಡಿಯಲ್ಲಿ ಅಂತಾರಾಜ್ಯ ಮಂಡಳಿ ಸ್ಥಾಪನೆ ಆಗಬೇಕು. ಅದರ ಪ್ರಕಾರ 1990ರಲ್ಲಿ ಸ್ಥಾಪನೆ ಆಯಿತು. ಅದನ್ನು ವಿದ್ಯಾರ್ಥಿಗಳು ಹೇಳಬೇಕಾಗುತ್ತೆ. ಸಾರ್ವಜನಿಕ ಜೀವನದಲ್ಲಿ ದೀರ್ಘ ಅನುಭವ ಹೊಂದಿರುವಂಥದ್ದು ಮಾತ್ರ ನೇಮಕ ಮಾಡಬೇಕು. ಸೊ ಆ ಥರದವ್ರು ಸಿಗ್ತಾರ ಅಂದಾಗ ಖಂಡಿತ ಸಿಗ್ತಾರೆ. ರಾಷ್ಟ್ರಪತಿಯನ್ನೇ ನಾವು ನೇಮಕ ಮಾಡಿದ್ದೀವಿ ಅಲ್ವಾ? ರಾಷ್ಟ್ರಪತಿ ಅಂದಾಗ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೇನೆ ರಾಷ್ಟ್ರಪತಿಯನ್ನು ನೇಮಕ ಮಾಡಿ 5 ವರ್ಷ ಕೂಡ ಇಡೀ ದೇಶದ ಸಾಧನೆಯನ್ನು ಮಾಡಿದರು APJ ಅಬ್ದುಲ್ ಕಲಾಂ. ಸೊ ಅಂಥವರನ್ನು ರಾಜ್ಯಪಾಲರನ್ನಾಗಿ ನೇಮ ಮಾಡಬೇಕು. ಜೊತೆಗೆ ರಾಜ್ಯಗಳಿಗೆ ಅಧಿಕ ಪ್ರಾಮುಖ್ಯತೆ ಕೊಡಬೇಕು. ಆಮೇಲೆ ರಾಜ್ಯಗಳಿಗೆ ಆರ್ಥಿಕ ಸ್ವಾವಲಂಬನೆ ನೀಡಬೇಕು. ಸಶಸ್ತ್ರ ಪಡೆಗಳನ್ನ ಬಳಸಬೇಕಾದಾಗ ಅವಶ್ಯಕತೆ ಇದ್ದಾಗ ಬಳಸಬೇಕು. BSF, ಈ CRPF ಇವೆಲ್ಲ ಇದೆಯಲ್ಲ, ಇಮಿಡಿಯೇಟ್ ಹೋಗಿ ಫೈರ್ ಮಾಡಿಬಿಡಿ ಅಂತ ಹೇಳೋದಲ್ಲ. ಇದಕ್ಕೆ ARC ಭಾಳ ಚೆನ್ನಾಗಿ ಸ್ಪಷ್ಟವಾಗಿ ತನ್ನ ಮಾಹಿತಿಯನ್ನು ಕೊಟ್ಟಿದೆ. ಅದನ್ನು ವಿದ್ಯಾರ್ಥಿಗಳು ಹೇಳ್ಬೇಕಾಗತ್ತೆ. 2007ರಲ್ಲಿ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಪುಂಚಿ ಆಯೋಗ ಅಂತ ಬಂತು. ನಾವು ಚರ್ಚೆ ಮಾಡೋಂಥ ಒಂದು ವಿಷಯ. ಸೊ ಅದೇನು ಹೇಳ್ತಂದರೆ 5 ವರ್ಷ ರಾಜ್ಯಪಾಲರ ಅಧಿಕಾರ ಚಲಾವಣೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅವರನ್ನು ಟರ್ಮಿನೇಟ್ ಮಾಡಬೇಕಾದ್ರೆ ದೋಷಾರೋಪ ಪಟ್ಟಿಯನ್ನು ಮಾಡಬೇಕು. 14 ಡೇಸ್ ಅಂತ ಇದೆಯಲ್ಲ, 14 ದಿನಗಳು ಇದೆಯಲ್ಲ, ಸೊ ಅದನ್ನು ಕೊಟ್ಬಿಟ್ಟು ಅವರಿಗೆ ಮಾಹಿತಿಯನ್ನು ಪಡಿಬೇಕು. ನಿಜವಾಗ್ಲೂ ಕೂಡ ಸಂವಿಧಾನ ಉಲ್ಲಂಘನೆ ಮಾಡಿದಾರ ಅನ್ನೋದನ್ನು ನಾವು ಅವರಿಂದ ಮಾಹಿತಿ ತೊಗೊಂಡು ಆಮೇಲೆ ತಪ್ಪು ಮಾಡಿದರೆ ಅವರನ್ನು ತೆಗಿಬೇಕು. ಜೊತೆಗೆ ರಾಜ್ಯಪಾಲರ ನೇಮಕ ಮಾಡಬೇಕಾದ್ರೆ ಹೊರ ರಾಜ್ಯದಿಂದ ನೇಮಕ ಮಾಡಬೇಕು. ಅದೇ ರಾಜ್ಯದವ್ರು ಆಗಿರಬಾರ್ದು. ಅದೇ ರಾಜ್ಯದವರು ಆದರೆ ಏನಾಗುತ್ತೆ? ಸಮಸ್ಯೆ ಆಗುತ್ತೆ. ಜೊತೆಗೆ ಸರ್ಕಾರಗಳಿಗೆ 5 ವರ್ಷ ಸ್ಥಿರ ಸರ್ಕಾರ ಇರಲಿಕ್ಕೆ ಅವಕಾಶ ಕೊಡಬೇಕು ರಾಜ್ಯ ಸರ್ಕಾರಗಳಿಗೆ. ಈಗ ಅನೇಕ ಜಜ್ಮೆಂಟ್ಸ್ ಇದ್ದಾವೆ.
ಆ ಜಡ್ಜ್ಮೆಂಟ್ಸಲ್ಲಿ ಭಾಳ ಮುಖ್ಯವಾಗಿ ನಾವು ಅರುಣಾಚಲ ಪ್ರದೇಶದಲ್ಲಿ 2016 ಆದಂಥ ಒಂದು ಇನ್ಸಿಡೆಂಟನ್ನು ನಾವು ವಿದ್ಯಾರ್ಥಿಗಳು ಹೇಳಬೇಕಾಗುತ್ತೆ. 2015ರಲ್ಲಿ ಅರುಣಾಚಲ ಪ್ರದೇಶಕ್ಕೆ ಎಲೆಕ್ಷನ್ ಆಗುತ್ತೆ 60 ಸೀಟಿಗೆ. ಎಲೆಕ್ಷನ್ ಆದಾಗ 49 ಸೀಟು ಕಾಂಗ್ರೆಸ್ ತಗೊಳ್ಳುತ್ತೆ, 11 ಸೀಟು BJP ತಗೊಳ್ಳುತ್ತೆ, 3 ಪಕ್ಷೇತರ ಇವು ಬರ್ತವೆ. ಸೊ ಅಲ್ಲಿ ಒಂದು ವರ್ಷಕ್ಕೆ ಏನಾಗುತ್ತೆ ಅಂದರೆ ರೆಬಲ್ ಕಾಂಗ್ರೆಸ್ಸರು ಏನು ಮಾಡ್ತಾರೆ, 21 ಜನ BJPಗೆ ಸೇರ್ಪಡೆ ಆಗಿಬಿಡ್ತಾರೆ. 11 ಜನ ಇವರು 21 ಜನ ಪ್ಲಸ್ 3 ಜನ ಸೇರಿ ಸರ್ಕಾರ ರಚನೆ ಮಾಡಿಬಿಡ್ತಾರೆ. ಇಡೀ ಭಾರತದ ಇತಿಹಾಸದಲ್ಲೇ ಸುಪ್ರೀಂ ಕೋರ್ಟ್ ಏನು ಅಧಿಕಾರ ಕಳ್ಕೊಂಡಂಥ ಸರ್ಕಾರಕ್ಕೆ ಮತ್ತೆ ಅಧಿಕಾರ ಕೊಟ್ಟಿದ್ದಂಥ ಜಡ್ಜ್ಮೆಂಟ್ ಅಂದರೆ ಯಾವುದು, ಈ ನಬಮ್ ರೆಬಿಯಾ ಕೇಸ್. ಭಾಳ ಒಳ್ಳೆಯ ಜಡ್ಜ್ಮೆಂಟ್ ಅದು. ರಾಷ್ಟ್ರಪತಿ ಆಳ್ವಿಕೆಯನ್ನು ದುರುಪಯೋಗ ಮಾಡ್ಕೊಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ಒಳ್ಳೆ ಜಡ್ಜ್ಮೆಂಟ್, 2016 ಜಡ್ಜ್ಮೆಂಟ್. ಸೊ ಹಾಗಾಗಿ ಅದನ್ನು ವಿದ್ಯಾರ್ಥಿಗಳು ಹೇಳಬೇಕಾಗತ್ತೆ. ಸೊ ಎಷ್ಟು ಚೆನ್ನಾಗಿ ಅಂತಂದರೆ ಆಮೇಲೆ ಬದಲಾವಣೆ ಆಯಿತು ಬಿಡಿ, ಯಾಕಂದರೆ ನಮ್ಮ ಏನು ಅಲ್ಲಿನ ಸರ್ಕಾರಗಳೇನಾಗ್ತವೆ ಅಂದರೆ ಮತ್ತೆ ಅವರೇ ಗೆಲ್ತಾರೆ. ಆದರೆ ಕಳೆದೋದಂಥ ಸರ್ಕಾರವನ್ನು ಮತ್ತೆ ಸ್ಥಾಪನೆ ಮಾಡಿದ್ರು. 1994ರಲ್ಲಿ SR ಬೊಮ್ಮಾಯಿ ಸರ್ಕಾರ ಬಿದ್ದೋದಾಗ, 89ರಲ್ಲಿ ಸರ್ಕಾರ ಬಿದ್ದೋದಾಗ ಮತ್ತೆ ರಚನೆ ಮಾಡೋಕ್ಕಾಗಿಲ್ಲ. 134 ಸರ್ಕಾರಗಳು ಹೋದವು. ಆದರೆ 134ನೇ ಸರ್ಕಾರ ಮತ್ತೆ ಸರ್ಕಾರ ರಚನೆ ಮಾಡಿದಂದರೆ ಇದೆ ಅರುಣಾಚಲ ಪ್ರದೇಶದಲ್ಲಿ. ಸೊ ಹಾಗಾಗಿ ಅದನ್ನು ಹೇಳಬೇಕಾಗತ್ತೆ. ಜೊತೆಗೆ ಹೌದು, ಡಿಲೇ ಜಡ್ಜ್ಮೆಂಟ್ ಅದು. ಆಮೇಲೆ ನೀವು ಎಲ್ಲ ಜಡ್ಜ್ಮೆಂಟ್ಸ್ ನೋಡಿ, ಈ ಏನೋ ಗವರ್ನರ್ಗೆ ಸಂಬಂಧಿಸಿದಂತೆ ಎಲ್ಲ ಜಡ್ಜ್ಮೆಂಟ್ಸ್ ಏನಂತಾರೆ ಲೇಟು ಜಡ್ಜ್ಮೆಂಟ್ಸ್, ಡಿಲೇ ಇಸ್ ಡಿನೈಡ್ ಅಂತ. ಆಮೇಲೆ ಈ ಪುಂಚಿ ಆಯೋಗ ಏನು ಹೇಳ್ತಂದರೆ ಅಂತಾರಾಜ್ಯ ಮಂಡಳಿಯನ್ನು ಮತ್ತಷ್ಟು ಬಲಪಡಿಸ್ಬೇಕು. ಸೊ ಯಾಕೆಂದರೆ ಅಲ್ಲಿ ಪ್ರಧಾನಮಂತ್ರಿ ಏನಾಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ, ಎಲ್ಲ ರಾಜ್ಯಗಳ ಅಥವಾ ಪ್ರದೇಶಗಳ ಮುಖ್ಯಮಂತ್ರಿಗಳ ಸದಸ್ಯರಾಗಿರ್ತಾರೆ. 6 ಜನ ನಾಮಿನೇಟ್ ಮಾಡ್ತಾರೆ, ಯಾರೋ ಪ್ರಧಾನಮಂತ್ರಿಗಳು. ಸೊ ಅದರಲ್ಲಿ ಒಂದಷ್ಟು ಬದಲಾವಣೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಸೊ ಹಲವಾರು ಜಡ್ಜ್ಮೆಂಟ್ಸನ್ನು ನಾವು ಹೇಳ್ತೀವಿ. ಅದರಲ್ಲಿ ಭಾಳ ಮುಖ್ಯವಾಗಿ 1963ಯಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಒಂದು ಜಡ್ಜ್ಮೆಂಟ್ ಆಯಿತು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಕ್ಕೆ ಸಂಬಂಧಿಸಿದಂತೆ. ಹಾಗೆ 1977ಅಲ್ಲೂ ಕೂಡ ಕರ್ನಾಟಕ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಅದು ಒಂದು ಜಡ್ಜ್ಮೆಂಟನ್ನು ಹೇಳಬೇಕಾಗುತ್ತೆ. SR ಬೊಮ್ಮಾಯಿ ಜಡ್ಜ್ಮೆಂಟ್ ಹೇಳಬೇಕಾಗುತ್ತೆ. ಮತ್ತು ನಬಮ್ ರೆಬಿಯಾ 2016 ಜಡ್ಜ್ಮೆಂಟನ್ನು ಹೇಳಬೇಕಾಗುತ್ತೆ. ಜೊತೆಗೆ ರೀಸೆಂಟ್ಲಿ ಆಗಿರೋಂಥ ಒಂದು ತಮಿಳುನಾಡು ಗೌರ್ಮೆಂಟಲ್ಲಿ ಆದಂಥ ಏನು ಗವರ್ನರ್ಗೆ ಸಂಬಂಧಿಸಿದಂಥ 2025 ಜಡ್ಜ್ಮೆಂಟನ್ನು ಕೂಡ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಜಡ್ಜ್ಮೆಂಟ್ಸನ್ನು ಹೇಳಿದಾಗ ಅದೊಂದು ಒಂದು ವ್ಯಾಲ್ಯೂಯಬಲ್ ಥಿಂಗ್ಸ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಇದರಲ್ಲಿ ಮೆಷರ್ ಸ್ಟ್ರೆಂಥನ್ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್, ಏನೇನು ಈ ಒಂದು ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಸಂಬಂಧವನ್ನು ಬಲಪಡಿಸ್ಬೇಕಾದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು. ಸೊ ಇದನ್ನು ವಿದ್ಯಾರ್ಥಿಗಳಿಗೆ ಖಂಡಿತ ಹೇಳಲೇಬೇಕಾಗುತ್ತೆ. ಒಂದು ಇನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್, ಸೊ ಸಾಂಸ್ಥಿಕ ಕಾರ್ಯವಿಧಾನಗಳಲ್ಲಿ ಬದಲಾವಣೆ ಆಗಬೇಕಾಗುತ್ತೆ. ಸೊ ನೀತಿ ನಿಯಮಗಳನ್ನ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಮತ್ತು ನೀತಿ ಆಯೋಗ ಅಂತ ಏನಿದೆ ಆ ನೀತಿ ಆಯೋಗದ ಬಗ್ಗೆ ಸ್ಪಷ್ಟಪಡಿಸಬೇಕಾಗುತ್ತೆ. ಜೊತೆಗೆ ರಾಜ್ಯದಲ್ಲಿ ರಾಜ್ಯಪಾಲರ ಆಡಳಿತದ ಶಿಷ್ಟಾಚಾರ ಏನಿದೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಸೊ ಮೊನ್ನೆ ಶಿಷ್ಟಾಚಾರದ ಉಲ್ಲಂಘನೆ ಆಯ್ತಲ್ಲ, ಸೊ ಆ ಥರ ಶಿಷ್ಟಾಚಾರದ ಉಲ್ಲಂಘನೆ ಆಗಬಾರ್ದು. ಎರಡನೇದು ಫೈನಾನ್ಷಿಯಲ್ ಎಂಪವರ್ಮೆಂಟ್, ಆರ್ಥಿಕ ಸಬಲೀಕರಣ. ಕೇಂದ್ರವು ರಾಜ್ಯಗಳಿಗೆ ಕೊಡುವಂಥ ತೆರಿಗೆ ಪಾಲನ್ನು ಕೊಟ್ಬಿಡುತ್ತೆ. ಸೊ ಇದು ಕೊಟ್ಟರೆ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಬಹುತೇಕ ಸಮಸ್ಯೆಗಳು ಬಗೆಹರ್ತವೆ. ಜೊತೆಗೆ ರಾಜ್ಯಗಳಿಗೆ ನೀಡುವಂಥ ಸಾಲವನ್ನು, ಈಗ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಾರೆ, ರಾಜ್ಯಗಳಿಗೆ ಸಾಲ ಕೊಡುತ್ತೆ. ಕೇಂದ್ರ ಸರ್ಕಾರ ಬೇರೆ ರಾಷ್ಟ್ರಗಳಿಂದ ಸಾಲ ತಗೊಳ್ಳುತ್ತೆ, ಅಮೇರಿಕಾದಿಂದ, ಜಪಾನ್, ಜರ್ಮನಿಯಿಂದ ಸಾಲ ತಗೊಳ್ಳುತ್ತೆ. ಆ ಸಾಲವನ್ನು ಯಾರು ಕೊಡ್ತಾರೆ, ಅವರೇ ಇಟ್ಕೊಳ್ಳೋದಿಲ್ಲ, ರಾಜ್ಯಗಳಿಗೆ ಕೊಡ್ತಾರೆ. ಈಗ ರಾಜ್ಯ ಇರೋಂಥ ಕಾನೂನು ಪ್ರಕಾರ ಏನಂದರೆ, ನೀನು ಸಾಲ ತೊಗೊಬೇಕಾದ್ರೆ ಏನು ಮಾಡಬೇಕು ಅಂದರೆ, ಪ್ರದೇಶಗಳು ಅಥವಾ ರಾಜ್ಯಗಳಿಗೆ ಹೇಳ್ತಿರೋದು, ಪ್ರದೇಶಗಳು ಕೇಂದ್ರದಿಂದ ಸಾಲ ತೊಗೊಬೇಕಾದ್ರೆ ಹಳೆ ಸಾಲ ತೀರಿಸ್ಬೇಕು. ಹಳೆ ಸಾಲ ತೀರಿಸೋದ್ರಿಂದ ಹೊಸ ಸಾಲ ಕೊಡೋದು. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಇದರಲ್ಲಿ ಬದಲಾವಣೆ ಮಾಡಬೇಕು. ಸೊ ಬದಲಾವಣೆ ಮಾಡ್ಕೊಂಡ್ರೆ ಇದಾಗುತ್ತೆ. ಅದನ್ನು ಹೇಗೆ ಇಂಟರ್ಫಿಯರ್ ಮಾಡ್ತೀರಾ ಅಂಥೇಳಿ ನೀವು ವಿದ್ಯಾರ್ಥಿಗಳ ಜೊತೆ ಡಿಸ್ಕಷನ್ ಮಾಡ್ಬೋದು. ಆಮೇಲೆ ವಿಪತ್ತು ಮತ್ತು ಹವಾಮಾನ ಬದಲಾವಣೆ ಆದಾಗ, ಸೊ ಇದು ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಜಟಾಪಟಿ ಆಗುತ್ತೆ. ನಾವು 3400 ಕೋಟಿ ಕೇಳಿದ್ರೆ ಅವ್ರು ಕೊಡೋದೇ 1200 ಕೋಟಿ. ಅದು ಯಾರಿದ್ದಾಗ, ಬೇರೆ ಗೌರ್ಮೆಂಟ್ ಇದ್ದಾಗ, ಸೇಮ್ ಗೌರ್ಮೆಂಟ್ ಇದ್ದಾಗ ಜಾಸ್ತಿನೇ ಕೊಡ್ತಾರೆ. ಸೊ ಇದು ಈ ಒಂದು ಸಮಸ್ಯೆಗಳು ಹೋಗಬೇಕು. ಸೊ ಯಾಕೆಂದರೆ ಬಹುಶಃ ವಿದ್ಯಾರ್ಥಿ ಕೇಳ್ಬೋದು, ಕರ್ನಾಟಕ ಯಾವ ದೇಶದಲ್ಲಿದೆ, ಪಾಕಿಸ್ತಾನದಲ್ಲಿದೆಯಾ ಅಥವಾ ಇನ್ನೆಲ್ಲಿದೆಯಾ ಅಂತ ಕೇಳ್ಬೋದು. ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ ಕೇಳೋಂಥ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾಗುತ್ತೆ. ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಕೋಆರ್ಡಿನೇಷನ್, ಆಡಳಿತಾತ್ಮಕ ಸಂಬಂಧಗಳಿರಬೇಕಾಗತ್ತೆ. ರಾಜ್ಯ ಸಮಾಲೋಚನೆ ಮಾಡಬೇಕಾಗುತ್ತೆ. ಜೊತೆಗೆ ಸಮವರ್ತಿತ ಪಟ್ಟಿಲಂಥ ವಿಷಯಗಳಿಗೆ ವಿಶೇಷವಾದ ಗಮನ ಹರಿಸ್ಬೇಕು.
ಈಗ ನಾವು ಏನು ಹೇಳ್ತೀವಿ ಅಂತಂದರೆ ಈ 7th ಶೆಡ್ಯೂಲಲ್ಲಿ ಅಥವಾ ಏನೋ ರೂಲ್ಸ್ ಆಫ್ ಫೆಡರಲಿಸಮ್ ಸಂಯುಕ್ತ ಪದ್ಧತಿಯ ನಿಯಮಾವಳಿಗಳ ಪ್ರಕಾರ ಸಮವರ್ತಿತ ಪಟ್ಟಿ ಯಾರು ಕೊಡಬೇಕು? ರಾಜ್ಯಗಳು ಕೊಡಬೇಕು ಇರೋದು ರೂಲ್ ಪ್ರಕಾರ. ಹಾಗಾಗಿನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಅಂದರೆ ಅಮೇರಿಕಾ ಸಂಯುಕ್ತ ಸಂಸ್ಥಾನದಂತೆ ಭಾರತದ ಫೆಡರಲಿಸಮ್ ಶಾಸ್ತ್ರೀಯ ಏನೋ ಸಂಯುಕ್ತ ಪದ್ಧತಿ ಅಲ್ಲ ಅಂತ ಹೇಳ್ತಾರೆ. ನಮ್ಮದು ಶಾಸ್ತ್ರೀಯ ಸಂಯುಕ್ತ ಪದ್ಧತಿ ಅಲ್ಲ, ಅದು ಶಾಸ್ತ್ರೀಯ ಸಂಯುಕ್ತ ಪದ್ಧತಿ. ಯಾಕಂದರೆ ನಮ್ಮಲ್ಲಿ ಇರೋಂಥ ರಾಜ್ಯಗಳಿದೆಯಲ್ಲ, ಈ ರಾಜ್ಯಗಳು ಮತ್ತು ಕೇಂದ್ರದ ಮಧ್ಯೆ ಸಂಬಂಧವನ್ನು ಹೆಚ್ಚು ಮಾಡಬೇಕಾದ್ರೆ ಸಮವರ್ತಿತ ಪಟ್ಟಿ ಕೇಂದ್ರದಲ್ಲೇ ಇರಬೇಕಂತ. ಆದರೆ ಈ ಸಮವರ್ತಿತ ಪಟ್ಟಿಯಲ್ಲಂಥ ಒಂದಷ್ಟು ವಿಷಯಗಳನ್ನು ತೆಗೆದು ಎಲ್ಲ ಹಾಕಬೇಕು, ರಾಜ್ಯ ಪಟ್ಟಿಯಲ್ಲಿ ಸೇರಿಸಬೇಕು. ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳಿದ್ದಾವೆ, ರಾಜ್ಯ ಪಟ್ಟಿಯಲ್ಲಿ 61 ವಿಷಯಗಳಿದ್ದಾವೆ, ಆಮೇಲೆ ಸಮವರ್ತಿತ ಪಟ್ಟಿಯಲ್ಲಿ 52 ವಿಷಯಗಳಿವೆ. ಸೊ ಇನ್ನೊಂದಷ್ಟು ವಿಷಯಗಳನ್ನು ಸಮವರ್ತಿತ ಪಟ್ಟಿಯಲ್ಲಿರುವ ವಿಷಯಗಳನ್ನು ರಾಜ್ಯ ಪಟ್ಟಿಗಳಿಗೆ ಸೇರ್ಪಡೆ ಆದರೆ 2 ರಾಜ್ಯಗಳ ಮಧ್ಯೆ ಸಂಬಂಧ ಸುಧಾರಣೆ ಆಗುತ್ತೆ. ಜೊತೆಗೆ ಪಾಲಿಸಿ ಇಂಪ್ಲಿಮೆಂಟೇಷನ್ ಅಂದರೆ ನೀತಿ ಅನುಷ್ಠಾನ, ಕೆಲವೊಂದು ನೀತಿಗಳನ್ನು ಅನುಷ್ಠಾನ ಮಾಡಬೇಕಾದಾಗ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ, ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಈಗ 2020ರಲ್ಲಿ NEP ಬಂತು ಅಲ್ವಾ, ನೀವೆಲ್ಲ ಪಾಠ ಮಾಡಿದ್ದೀರಿ. NEP ಬಂದಂಥ ಇದು ಕೇಂದ್ರ ಸರ್ಕಾರದ ಒಂದು ನಿಯಮ. NEP ಬಂದಾಗ ನಮ್ಮ ವಿದ್ಯಾರ್ಥಿಗಳು ಫಿಸಿಕ್ಸನ್ನು ಓದ್ಬೋದು, ಮ್ಯಾಥಮೆಟಿಕ್ಸನ್ನು ಓದ್ಬೋದು. ಕರ್ನಾಟಕದಲ್ಲಿ ಫಿಸಿಕ್ಸನ್ನು ಓದ್ಬೋದು, ಮ್ಯಾಥಮೆಟಿಕ್ಸನ್ನು ಓದ್ಬೋದು, ಅವನು ಕೆಮಿಸ್ಟ್ರಿಯನ್ನು ಓದ್ಬೋದು. ಲೈವ್ ಎಕ್ಸಾಂಪಲ್, ನಮ್ಮ ಕಾಲೇಜಲ್ಲಿ 7 ಜನ ಸ್ಟೂಡೆಂಟ್ಸು ತೊಗೊಂಡ್ರು ಯಾವುದನ್ನು, ಫಿಸಿಕ್ಸನ್ನು. ಪಾಸ್ ಮಾಡೋಕ್ಕಾಗಿಲ್ಲ. ಸೊ ಇದು NEP ನನ್ನ ಒಂದು ಅಭಿಪ್ರಾಯದಲ್ಲಿ NEP ಅಂದರೆ ಯಾರು NEP ಮಾಡಿದ್ರು ಅವನಿಗೆ ಸರಿಯಾಗಿ ಅರ್ಥ ಆಗಿಲ್ಲ. NEP ಮಾಡಿದ್ರಲ್ಲ ಸರಿಯಾಗಿ ಅವರಿಗೆ ಅರ್ಥ ಆಗಿಲ್ಲ, ಅದು ನನ್ನ ಪರ್ಸನಲ್ ಒಪಿನಿಯನ್ನು. ಯಾಕಂದರೆ ಅಷ್ಟು ಸಬ್ಜೆಕ್ಟ್ಸ್ ಇದ್ದಾವಲ್ಲ, ಯಾವ ಸಬ್ಜೆಕ್ಟು ಯಾರು ಓದ್ತಾರೆ. ನೀವು ಫಸ್ಟ್ ಸೆಮ್ಮಲ್ಲಿ ಅವನು ಓದ್ತಾ ಇದ್ದಾನೆ ಅಂದರೆ ಸೆಕೆಂಡ್ ಸೆಮ್ಮಲ್ಲಿ ಪ್ರಶ್ನೆ ಕೇಳಿ ಖಂಡಿತ ಅವನು ಆನ್ಸರ್ ಮಾಡ್ತೀನಿ. ಸೆಕೆಂಡ್ ಸೆಮ್ಮಲ್ಲಿ ನೀವು ಇರೋಂಥ ಪಾಠ ಕೇಳಿ ಥರ್ಡ್ ಸೆಮ್ ಅವನು ಹೇಳ್ತಾ ಇಲ್ಲ. ಎಷ್ಟೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೋಡಪ್ಪ ನಿಮ್ಮ ಇದು ಟೈಟ್ಲ್ ಇಷ್ಟಿದೆ ಅಂತ ಹೇಳಬೇಕು. ಸೊ ಇದು NEP. ಸೊ ಇದನ್ನು NEP ಆಪ್ಷನಲ್. ಸೊ ಕರ್ನಾಟಕದಲ್ಲಿ ಮಾತ್ರ ಜಾರಿ ಬಂತು, SEP ಬಂತು. ಆಮೇಲೆ ಇತ್ತೀಚೆಗೆ ವಿವಾದ ಆಗಿರೋಂಥ ಏನು ನರೇಗಾ ಸಮಸ್ಯೆ, ಸೊ ಈ ಥರದನ್ನು ಬದಲಾವಣೆ ಆಗಬೇಕು. ಜೊತೆಗೆ ಸಹಕಾರ ಇರಬೇಕು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ. ಸಹಕಾರ ಅಂದಾಗ ನದಿ ವಿವಾದಕ್ಕೆ ಸಂಬಂಧಿಸಿದಂತೆ, ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಒಂದು ಏನು ಹೇಳ್ತೀವಿ ಮಲತಾಯಿ ಧೋರಣೆಯನ್ನು ಮಾಡಬಾರ್ದು. ಈಗ ನಾವು ಜನರಲ್ಲಾಗಿ ಒಂದು ಹೇಳಿದರೆ ಪ್ರತಿ ಎಲೆಕ್ಷನ್ ಆದಾಗ ಆ ಎಲೆಕ್ಷನ್ ಆಗೋಂಥ ರಾಜ್ಯಗಳಿಗೆ ಹೆಚ್ಚು ಅನುದಾನ ಬಿಡುಗಡೆ ಆಗುತ್ತೆ. ಸೊ ಬೇರೆ ರಾಜ್ಯಗಳಿಗೆ ಸಮಸ್ಯೆ ಆಗುತ್ತೆ. ಸೊ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಈ ಥರದ ಒಂದು ರಾಜ್ಯಗಳಿಗೆ ಕೊಡೋಂಥ ತೆರಿಗೆಯನ್ನು ಕೊಟ್ಟರೆ ಬಹುಶಃ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಸಂಬಂಧ ಸುಧಾರಣೆ ಆಗುತ್ತೆ ಅಂತೇಳಿ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗುತ್ತೆ. ಸೊ ಇದಿಷ್ಟು ಈ ಒಂದು ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ವಿಷಯಗಳನ್ನು ನಾನು ಡಿಸ್ಕಷನ್ ಮಾಡಿದ್ದೀನಿ ಅನಿಸುತ್ತೆ. ಸೊ ಒಂದಷ್ಟು ತುಂಬ ಎಲಾಬ್ರೇಟ್ ಆಯಿತೇನೋ. ಇದು ಟಾಪಿಕ್ಕು ತುಂಬ ವಾಸ್ಟ್ ಇದೆ. ಯಾಕಂದರೆ ಈ ಪಾರ್ಟ್ 11 ಮತ್ತು ಪಾರ್ಟ್ 12 ಇದೆಯಲ್ಲ, ಇದೆರಡೂ ಕೂಡ ತುಂಬ ದೊಡ್ಡ ವಿಷಯಗಳು. ಪ್ರತಿಯೊಂದರಲ್ಲೂ ಕೂಡ ಈಗ ನೀವು ಇದು ನೋಡಿ, ಏನು ಆಡಳಿತಾತ್ಮಕ ಸಂಬಂಧ ಇದೆಯಲ್ಲ, ಆಡಳಿತಾತ್ಮಕ ಸಂಬಂಧದಲ್ಲಿ 12, 13 ಆರ್ಟಿಕಲ್ ಇದ್ದಾವೆ. ನೀವು ಹಣಕಾಸಿನ ಸಂಬಂಧ ಅಂತ ಹೋದರೆ 20 ಆರ್ಟಿಕಲ್ ಇದ್ದಾವೆ, ಅದರಲ್ಲಿ 22 ಆರ್ಟಿಕಲ್ ಇದ್ದಾವೆ. ಪ್ರತಿಯೊಂದು ಆರ್ಟಿಕಲನ್ನು ಕೂಡ ವಿದ್ಯಾರ್ಥಿಗಳಿಗೆ ಹೇಳೋದು ಇದೆಯಲ್ಲ, ಮನಮುಟ್ಟ ಅಂತ ಒಂದು ವಿಷಯನ ತಲುಪಿಸೋದಿದೆಯಾ ಇದೆಯಲ್ಲ, ಇದು 1 ಅವರಲ್ಲಿ 1 ಗಂಟೆಯಲ್ಲಿ ಅಥವಾ ಅರ್ಧ ಗಂಟೆಯಲ್ಲಿ ಮುಗಿಸೋವಂಥದ್ದಲ್ಲ. ಸೊ ಹಾಗಾಗಿ ನೀವು ಅದನ್ನು ಇನ್ನೂ ನೀವು ಎಲಾಬ್ರೇಟ್ ಮಾಡಿಕೊಂಡ್ರೆ ಸರೋಗುತ್ತೆ. ಸೊ ಇದು ಕಾನ್ಸ್ಟಿಟ್ಯೂಷನ್ ಮಾರಲ್ ವ್ಯಾಲ್ಯೂಸ್, ಭಾರತ ಸಂವಿಧಾನದ ನೈತಿಕ ಮೌಲ್ಯಗಳು. ಸೊ ನೈತಿಕ ಮೌಲ್ಯಗಳಂತಂದಾಗ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ನೈತಿಕ ಮೌಲ್ಯಗಳು ಇರಬೇಕಾಗುತ್ತೆ. ನೈತಿಕ ಮೌಲ್ಯ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಯಾಕಂದರೆ ದೇಶ ಅಥವಾ ಒಂದು ರಾಜ್ಯ, ನಮ್ಮ ಒಂದು ಭಾರತ ಅನ್ನೋ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲರ ಸಹಕಾರ ಬೇಕು. ಇಲ್ಲಿ 145 ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ. 145 ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಒಂದೇ ಪ್ರದೇಶದಲ್ಲಿಲ್ಲ. 28 ರಾಜ್ಯ ಮತ್ತು 8 ಕೇಂದ್ರದ ಪ್ರದೇಶದಲ್ಲಿ ವಿಭಜನೆ ಆಗಿದ್ದಾರೆ. ಎಲ್ಲರ ಅಭಿವೃದ್ಧಿ ಆಗಬೇಕು. ಎಲ್ಲರ ಅಭಿವೃದ್ಧಿ ಆದ್ರೇ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ, ಸೊ ಇಷ್ಟು ಹೊತ್ತು ಕೂಡ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಭಾಳ ಮುಖ್ಯವಾಗಿ ತುಮಕೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ಅಧ್ಯಾಪಕರ ಅಕಾಡೆಮಿ, ಹಾಗೆಯೇ ಎಲ್ಲ ಸ್ನೇಹಿತರು ನಾಗರಾಜ್ ಸರು ಮತ್ತು ವನಾಂಜನೇಯ ಸರು, ಭಾಳ ಮುಖ್ಯವಾಗಿ BOE ಚೇರ್ಮನ್ ಮತ್ತು BOE ಮೆಂಬರ್ಸು, BOS ಚೇರ್ಮನ್ ಮತ್ತು BOS ಮೆಂಬರ್ಸು, ಮತ್ತು ನೀವೆಲ್ಲ ಕೂಡ ನನ್ನನ್ನು
ಕರೆಸಿ ಒಂದಷ್ಟು 4 ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಸೊ ತಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತುಗಳಿಗೆ ಅಂಕಿತ ಆಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಸೊ ಏನಾದ್ರು ಕ್ವಶನ್ಸ್ ಇದ್ದರೆ ಕ್ವಶನ್ಸನ್ನು ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಈ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಧಿಕಾರ ಹಂಚಿಕೆಯನ್ನು ಮಾಡಿದೆ. ಕೇಂದ್ರಕ್ಕೆ 100 ವಿಷಯಗಳು, ಹಾಂ ಸರ್, ಅದಕ್ಕೆ ಬೇಕಾದ ಕೆಲಸ ಮಾಡೋಕ್ಕೆ ಹೆಚ್ಚಿನ ವಿಷಯಗಳಿದೆ. ಎಕ್ಸಾಂಪಲ್ SIR ಅಂತ, ಹೌದು. ಈಗ ಮತದಾರ ಪಟ್ಟಿ ಪರಿಷ್ಕರಣೆ ಅಂತ ಮಾಡ್ತಾರೆ. ಅದರ ಮೂಲ ಉದ್ದೇಶ ಏನು? ನಮ್ಮ ದೇಶಕ್ಕೆ ಬೇರೆ ಏನಾದ್ರು ವಲಸಿಗರು ಬಂದಿದ್ದಾರೆ, ಮತದಾರ ಪಟ್ಟಿಯಲ್ಲಿ ನೋಂದಣಿಗೊಂಡಿದ್ದಾರೆ, ಅವ್ರನ್ನ ತೆಗೆದುಹಾಕ್ಬೇಕು, ಪರಿಷ್ಕರಣೆ ಮಾಡಬೇಕು ಅಂತ. ಈಗ ಬಿಹಾರದಲ್ಲಿ ಬಂದಿದೆ, UPಯಲ್ಲಿ ಬಂದಿದೆ, ವೆಸ್ಟ್ ಬೆಂಗಾಲಲ್ಲಿ ಮಾಡ್ತಾರೆ, ಕರ್ನಾಟಕದಲ್ಲಿ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಹೋಗಿ ವಕಾಲತ್ತನ್ನು ವಹಿಸಿ ಅವರು ಸಹ ವಾದನೂ ಸಹ ಮಾಡ್ತಿದ್ರು, ಹೌದು ಅಲ್ವಾ? 2 days ಬ್ಯಾಕ್. ಹಾಗಾದ್ರೆ ಬಿಹಾರದಲ್ಲಿ ಅಂಕಿಅಂಶಗಳು ಹೇಳ್ತು 1.5 ಕೋಟಿ ಇದ್ದಾರೆ, UPಯಲ್ಲಿ 10 ಕೋಟಿ ಇದ್ದಾರೆ. ಅಂದರೆ ಇಲ್ಲಿ ರಕ್ಷಣೆ ಮಾಡ್ತೀವಿ, ಮಿಲಿಟರಿ ಇರ್ಬೋದು, ಬಂದರುಗಳಿರ್ಬೋದು, ಏರ್ಪೋರ್ಟ್ಗಳಿರ್ಬೋದು, ಕರೆನ್ಸಿ ಇರ್ಬೋದು, ಎಲ್ಲ ಪ್ರಮುಖ ಮಹತ್ವದ ವಿಷಯಗಳು ಕೇಂದ್ರದ ಬಳಿ ಇರೋದು. ಹಾಗಾದ್ರೆ ಕೇಂದ್ರ ಏನು ಕೆಲಸಗಳನ್ನು ಮಾಡ್ತಿದ್ದೆ, ಮತದಾರ ಪಟ್ಟಿ ಒಂದು ವಿದೇಶಿಯರು ಅಲ್ಲಿ ಬಿಹಾರದಲ್ಲಿ ಲೆಕ್ಕ ಪರಿಷ್ಕರಣೆ ಮಾಡಿದ ವಿದೇಶಿಯರು ಎಷ್ಟು ಜನ ಇದೆ ಸಿಕ್ಕಿದ್ದು? 6 ಜನ ಅಂತೆ, ಸಾರಿ 12 ಜನ, ಅದರಲ್ಲಿ 4 ಜನ ಸತ್ತು ಹೋಗಿದ್ದಾರೆ. ಮತ್ತು ಇನ್ನೊಂದು ವಿಚಾರ, ಈಗ ನರೇಗಾ ವಿಚಾರವನ್ನು ಸಹ ಹೇಳಿದ್ರಿ. ಅದು ನರೇಗಾ ಬಂತಕ್ಕಂಥದ್ದು ಸ್ಥಳೀಯ ಸರ್ಕಾರ ಅಂತಕ್ಕಂಥದ್ದು ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಚಾರ. ಲೋಕಲ್ ಸೆಲ್ಫ್ ಗೌರ್ಮೆಂಟು ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಅದ್ರ ಜೊತೆಗೆ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಗೌರ್ಮೆಂಟ್ ಅಂತ ಮಾಡಿದ್ದಾರೆ. 92 ಆಕ್ಟ್ 93ರಲ್ಲಿ ಬಂದಿದೆ. ಆದರೂ ಸಹ ಅನಗತ್ಯವಾಗಿ ಇಲ್ಲಿ ಯಾರು ಸಹ ಹೋರಾಟವನ್ನು ಮಾಡಿಲ್ಲ. ನರೇಗಾ ನಮಗೆ ಬದಲಾವಣೆ ಮಾಡಿಕೊಡಿ ಅಂತ ಯಾರು ಜನನ ಸಹ ಕೇಳಿಲ್ಲ. ಆದರೂ ಸಹ ಏನೋ VPG ರಾಮ್ಜಿ ಏನೋ ಅದನ್ನು ಮಾಡ್ತಿದ್ರು. ಅದರ ಉದ್ದೇಶ ಏನು? ಫೈನಾನ್ಸ್ ಕೇಂದ್ರದ 90% ಇತ್ತು, ರಾಜ್ಯದ್ದು 10%. ಈಗ ಏನು ಮಾಡಿದ್ದಾರೆ? 60-40. ಈಗ ಕೊಡ್ತಕ್ಕಂಥ ಅನುದಾನನೇ ಕಡಿಮೆ ಇದೆ ರಾಜ್ಯಗಳಿಗೆ. ರಾಜ್ಯ ಏನು ಮಾಡ್ತಿದೆ? 1 ನೇಷನ್ 1 ಟ್ಯಾಕ್ಸ್, 1 ನೇಷನ್ 1 ಎಲೆಕ್ಷನ್, 1 ನೇಷನ್ ಈ ಥರ. ಅದೇ 1 ನೇಷನ್ 1 ಎಜುಕೇಷನ್ ಪಾಲಿಸಿ ಮಾಡೋಕ್ಕೆ ಇಷ್ಟ ಇಲ್ಲ. 1 ನೇಷನ್ 1 ಎಜುಕೇಷನ್ ಪಾಲಿಸಿ ಮಾಡೋಕ್ಕೆ ಇಷ್ಟ ಇಲ್ಲ. ಅದೇ NIP ಸಹ ಇಲ್ಲಿ ಕೇಳಿ, ಇಲ್ಲಿ ಹೆಂಗಿದೆ? ICSE ಇದೆ, CBSE ಇದೆ, ಸ್ಟೇಟ್ಸ್. ಯಾಕೆ 1 ನೇಷನ್ 1 ಎಜುಕೇಷನ್? ಇಲ್ಲಿ ಅನಗತ್ಯವಾಗಿ ಇಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಈ ಥರ ಅನಗತ್ಯವಾಗಿ ಏನೋ ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸಗಳನ್ನು ಏನಕ್ಕೆ ಮಾಡ್ತಾ ಇದೆ. ಈ ರೀತಿಯಾಗಿ GST ಸಹ ಕರ್ನಾಟಕಕ್ಕೆ 1 ರೂಪಾಯಿ ಕಟ್ಟಿದ್ರೆ 13 ಪೈಸೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಮಾಹಿತಿಗಳು. ಈ ರೀತಿಯಾಗಿ ಇದರಿಂದ ಹೇಗೆ ಇದನ್ನು ಸರಿಪಡಿಸ್ಬೋದು ನಿಮ್ಮ ಪ್ರಕಾರ ಸರ್? ಸರ್ ನನ್ನ ಪ್ರಕಾರ ಈಗ ವಿದೇಶದಲ್ಲಿ ನಾವು ನೋಡಿದ್ರೆ, ಈಗ ನೀವು ಅಮೇರಿಕಾ ಮತ್ತು ಏನು ಡೆವಲಪ್ಡ್ ಕಂಟ್ರೀಸ್ ಅಂತ ಇದಾವಲ್ಲ, ಇವ್ರು ಏನು ಮಾಡಿದ್ದಾರೆ ಅಂದರೆ ಎಜುಕೇಷನ್ ಮತ್ತು ಹೆಲ್ತನ್ನು ಫ್ರೀ ಮಾಡಿದ್ದಾರೆ. ಎರಡೂ ಕೂಡ ನಿಮ್ಗೆ ಗೊತ್ತಿದೆಯಲ್ಲ. ಈಗ ಅಮೇರಿಕಾದಲ್ಲಿ ಗ್ರೀನ್ ಕಾರ್ಡ್ ಇಟ್ಕೊಂಡ್ರೆ ಅವನೊಂದು ಹೆಲ್ತು ಕೂಡ ಫ್ರೀ ಆಗುತ್ತೆ, ಜೊತೆಗೆ ಎಜುಕೇಷನ್ ಕೂಡ ಫ್ರೀ ಆಗುತ್ತೆ. ಇಲ್ಲಿ ಇಂಡಿಯಾದಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಆಲ್ಮೋಸ್ಟ್ ಆಲ್ ಪ್ರೈವೇಟ್ ಕಾಲೇಜಸ್ ನೋಡಿ. ಸೊ ನಾನು ಯಾರನ್ನೂ ಒಬ್ಬರನ್ನ ಇದು ಮಾಡಿ ಹೇಳ್ತಿಲ್ಲ. ಸೊ ಪ್ರೈವೇಟ್ ಕಾಲೇಜಸ್ ಯಾರ ಅಂಡರಲ್ಲಿ ಇದ್ದಾವೆ? ಮಿನಿಸ್ಟರ್ ಅಂಡರ್ಸ್ ಇದೆ. ಪಾಲಿಸಿ ಮಾಡೋರು ಯಾರು? ಅವರೇ ಮಾಡ್ತಾರೆ. ಪಾಲಿಸಿ ಕೂಡ ಅವರೇ ಮಾಡೋದು. ಈಗ ನಾವೊಂದು ಡಿಗ್ರಿ ಕಾಲೇಜು ಅದು ಏನೇನು ನಡೀತವೆ ಅನ್ನೋದಕ್ಕೆ ನಾವು ಹೇಳೋದು. ಒಂದು ಡಿಗ್ರಿ ಕಾಲೇಜು ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಆ ಡಿಗ್ರಿ ಕಾಲೇಜನ್ನು ನೀವು ಹೊಸದಾಗಿ 2008 ಆಯಿತು. ಮತ್ತು ರೀಸೆಂಟಾಗಿ ಇನ್ನೊಂದಷ್ಟು ಡಿಗ್ರಿ ಕಾಲೇಜಸ್ ಆದವು. ಡಿಗ್ರಿ ಕಾಲೇಜನ್ನು ಸಿಟಿಯಲ್ಲಿ ಮಾಡಿಲ್ಲ. ನೀವು ಕೆಲವು ಕಾಲೇಜಸ್ ನೋಡಿ, ಡಿಗ್ರಿ ಕಾಲೇಜು ರೀಸೆಂಟ್ ಆದಂಥವು ಸಿಟಿಯಲ್ಲಿ ಮಾಡಿಲ್ಲ. ಎಲ್ಲಿ ಮಾಡಿದ್ದಾರೆ? ಊರಿಂದ ಹೊರಗಡೆ ಮಾಡಿದ್ದಾರೆ. ಊರಿಂದ ಹೊರಗಡೆ ಮಾಡಿದ್ರೆ ಏನೇನು ಸಮಸ್ಯೆ ಬರ್ತವೆ? ಒಂದು ಟ್ರಾನ್ಸ್ಪೋರ್ಟ್ ಸಮಸ್ಯೆ ಬರುತ್ತೆ, ವಿದ್ಯಾರ್ಥಿಗಳು ಹೋಗಲ್ಲ. ಅದರಲ್ಲೂ ಕೂಡ ನಮ್ಮ ಹೆಣ್ಮಕ್ಳು ಅಂತಂದಾಗ ಭಯಪಡ್ತಾವೆ. ಹಾಗಾಗಿ ಯಾವಾಗ ಹೋಗ್ತಾರೆ? ಮತ್ತೆ ಅಗೇನು ಸಿಟಿಲಿ ಪ್ರೈವೇಟ್ ಇರೋದು. ಸೊ ಹಾಗಾಗಿ ಇದನ್ನೇನು ಮಾಡಬೇಕು? ಏನೋ ಎಜುಕೇಷನ್ ಮತ್ತು ಹೆಲ್ತನ್ನು ಕಂಪ್ಲೀಟ್ಲಿ ಏನು ಮಾಡಬೇಕು? ಫ್ರೀ ಮಾಡಬೇಕು. ಫ್ರೀ ಮಾಡಿದಾಗ ಏನಾಗುತ್ತೆ? ಒಂದು ಎಜುಕೇಷನ್ ಪ್ರಾಬ್ಲಮ್ ಹೋಗುತ್ತೆ, ಸಮಸ್ಯೆ ಆಗುತ್ತೆ. ಇವ್ರದ್ದೆಲ್ಲ ಏನು ಎಜುಕೇಷನ್ ಇವೆಲ್ಲ ಬರ್ತಾವಲ್ಲ ಅದೇನು ಬರೋದಿಲ್ಲ. ಆಮೇಲೆ ನಾನು ಇಂಗ್ಲೆಂಡಲ್ಲಿ ಇರೋಂಥ ಏನೋ ಒಂದು ಎಜುಕೇಷನ್ ಸಿಸ್ಟಮನ್ನು ಹೇಳೋದಾದ್ರೆ, ಇಂಗ್ಲೆಂಡಲ್ಲಿ ಪ್ರಧಾನಮಂತ್ರಿ ಮಗ ಕೂಡ ಎಲ್ಲಿ ಓದಬೇಕು? ಅದೇ ಸ್ಕೂಲಲ್ಲಿ ಓದಬೇಕು. ಒಬ್ಬ ಸ್ವೀಪರ್ ಮಗ ಕೂಡ ಎಲ್ಲಿ ಓದಬೇಕು? ಅಲ್ಲೇ ಓದಬೇಕು. ಆದರೆ ನಮ್ಮಲ್ಲಿ ಆ ಥರ ಯಾಕಾಗಿದೆ? ಇದು ಡಿಫ್ರೆನ್ಸ್ ಏನಿದೆ? ಬಿಕಾಸ್ ಆಫ್ ಪಾಲಿಸಿ ಮಾಡೋರು ಅವರೇ. ನಾವು ಪೊಲಿಟಿಕಲ್ ಸೈನ್ಸಲ್ಲಿ ಹೇಳ್ತಾ ಇರ್ತೀವಿ,
ಯಾರು ನೀತಿಯನ್ನು ರಚನೆ ಮಾಡ್ತಾನೆ ಅವನೇ ನೀತಿಯನ್ನು ಉಲ್ಲಂಘನೆ ಮಾಡ್ತಾನೆ. ಹಾಂ ಸರ್. ಧರ್ಮದ ವಿಷಯಗಳನ್ನ ಒಳಗೊಂಡು ಪಠ್ಯಕ್ರಮ NEP ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ನಾವು ಅನ್ಕೊಂಡಿದ್ದೀವಿ. ಆಕ್ಚುಲಿ ನರೇಂದ್ರ ಮೋದಿ ಎಜುಕೇಶನ್ ಪಾಲಿಸಿ. ಸೊ ಅದಕ್ಕೆ ಟ್ಯಾಂಕ್ ಕೊಡೋದಕ್ಕೆ ನಮ್ಮ ಸ್ಟೇಟ್ ಅಲ್ಲಿ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು ಅಂದ್ರೆ SEP ಅಂತ ಮಾಡಿದ್ರು. ಅದು ಸ್ಟೇಟ್ ಎಜುಕೇಶನ್ ಪಾಲಿಸಿ ನನ್ನ ಪ್ರಶ್ನೆ ಇಷ್ಟೇ, ಕೇಂದ್ರ ರಾಜ್ಯಗಳ ಈ ತರದ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ನಡುವೆ ಮಕ್ಕಳು ಓದೋ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ, ಇದರಿಂದ ಏನಾದ್ರು ಬಗೆಹರಿಸಲಿಕ್ಕೆ ಏನಾದ್ರು ಪಠ್ಯಕ್ರಮಗಳನ್ನ ಕೆಲವು ಧರ್ಮನ ಓದಿ ಅಂತ ಇಲ್ಲ ಧರ್ಮ ಬಿಟ್ಟು ಓದಿ ಅಂತ ಈಗ ಮಹಾಭಾರತ ರಾಮಾಯಣ NEP-ನಲ್ಲಿ ಇಟ್ಟವ್ರೆ. ಬಟ್ ಈಗ ನಾವು ಚರ್ಚೆ ಮಾಡಿದಂಗೆ ಭಾರತದ ರಾಜಕೀಯ ಚಿಂತನೆಯಲ್ಲಿ ಏನು ಒಂದು ಸಿದ್ಧಾಂತನ ಮೇಡಮ್ ಒಂದು ಚರ್ಚೆ ಮಾಡಿದ್ರು, ಧರ್ಮವನ್ನ ವಿರೋಧಿಸುವಂತ ಏನು ಪೊಲಿಟಿಕಲ್ ಥಿಂಕರ್ ಬಗ್ಗೆ ಇಟ್ಟಿರುವಂಥದ್ದು. ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ನಡುವೆ ಮಕ್ಕಳು ಓದೋ ಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ. ಎಲ್ಲರೂ ಹೇಳೋ ಧರ್ಮ ಮೇಷದ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಸೊ ಕ್ವಶನ್ ಚೆನ್ನಾಗಿದೆ. ಸೊ ನಾನು ನಿಮಗೆ ಮತ್ತೆ ಕ್ವಶನ್ ಕೇಳ್ತೀನಿ. ಈಗ ಸಿಲೆಬಸ್ ಮಾಡೋರು ಯಾರು ಸರ್ ಮಾಡ್ತಾರೆ ಸಿಲೆಬಸ್ಸು? ಮೇಷ ತಾನೇ ಮಾಡೋದು. ಯಾಕೆ ಮಾಡ್ತಾರೆ ಇವರು ಅಲ್ವಾ? ಅರ್ಥ ಆಯಿತು ಅನ್ಕೊಳ್ತೀನಿ ಸರ್. ಸಿಲೆಬಸ್ಸನ್ನು ಮಾಡೋರು ಯಾರು? ಮಕ್ಕಳಿಗೆ ಯಾವ ಸಿಲೆಬಸ್ ಬೇಕು ಅಂತ ಮಾಡೋರು ಯಾರು? ನಾವೇ ಮಾಡೋದು, ಮೇಷೇ ಮಾಡೋದು. ಸೊ ಮನಸ್ಥಿತಿಗಳು ಏನಾಗ್ತಾ ಇದ್ದಾವೆ ಅಂದರೆ ಯಾಕೆಂದ್ರೆ ಮನಸ್ಥಿತಿಗಳು ಸರೋಗಬೇಕು, ಮೌಲ್ಯ ಇರಬೇಕು, ಈ ದೇಶ ನಂದು ಅನ್ನೋದು ಇರಬೇಕು. ಹಾಗಾಗಿನೇ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಂತ ಸೇರಿಸಿರೋದು. ಈ ದೇಶ ಅಭಿವೃದ್ಧಿ ಆಗಬೇಕು, ಈ ದೇಶದಲ್ಲಿ ಧರ್ಮಾಧಾರಿತವಾಗಿ ರಾಜಕಾರಣ ಆಗಬಾರ್ದು, ಎಲ್ಲರೂ ಒಂದೇ ಜಾತ್ಯತೀತ ಮನೋಭಾವನೆ ಬರಬೇಕು. ನೋಡಿ ಭಾರತ ಸಂವಿಧಾನ ಎಷ್ಟು ಚೆನ್ನಾಗಿದೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾರ್ಪಡಲು ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ಧರ್ಮ ಉಪಾಸನೆ, ನಂಬಿಕೆ ಮತ್ತು ಪೂಜಾ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು, ಜೊತೆಗೆ ದೇಶದ ಏಕತೆ ಮತ್ತು ಸಮಗ್ರತೆಯ ದೃಷ್ಟಿಯಿಂದ ಭ್ರಾತೃಭಾವನೆಯನ್ನು ಎಲ್ಲರಲ್ಲೂ ವೃದ್ಧಿಗೊಳಿಸುವ ಸಲುವಾಗಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನವೆಂಬರ್ 26, 1949 ನಮಗೆ ನಾವೇ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಕೊನೆ ವರ್ಡ್ ನೀವು ಆತ್ಮಾರ್ಪಿತ ಇದೆಯಲ್ಲ, ಇವತ್ತಿನ ಸ್ಥಿತಿ ಆತ್ಮಹತ್ಯೆ ಆಗಿದೆ. ಮೌಲ್ಯ ಇದೆಯಲ್ಲ, ಈ ಮೌಲ್ಯಗಳ ನಿಜವಾಗ್ಲೂ ಕೂಡ ನಾವೆಲ್ಲ ಟೀಚರ್ಸ್ ಇದ್ದೀವಿ. ಮೌಲ್ಯಗಳು ಯಾವ ಮಟ್ಟಕ್ಕೆ ಬಂದಿದ್ದಾವೆ ಅಂತಂದರೆ ಹೇಳೋಕ್ಕೂ ಸಾಧ್ಯ ಇಲ್ಲ. ನಾವು ಟೀಚರ್ಸ್ ಆಗಿ ನಾವೇನು ಹೇಳ್ಬೋದು? ಈಗ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀವಿ? ನೇರವಾಗಿ ಹೇಳೋಣ, ವಿದ್ಯಾರ್ಥಿಗಳು ಏನು ಹೇಳಿ ಕ್ಲಾಸಿಗೆ ಬಂದು ಅಂತ. ನಿಜವಾಗ್ಲೂ 75% ಇರೋನಿಗೆ ನಾವು ಕೊಡ್ತೀವ ಅಲ್ವಾ ಸರ್? ಇರೋ ರೂಲ್ ಏನು ಹೇಳುತ್ತೆ? 75% ಹೇಳುತ್ತೆ. 75% ಬಿಟ್ಟು ನೀವು ಅವನಿಗೆ ಎಕ್ಸಾಮ್ ಮಾರ್ಕ್ ಕೂರಿಸಿದ್ರೆ 50% ಏನೋ ಡಿಗ್ರಿ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇದೆ. ಅರ್ಥ ಆಯ್ತಲ್ಲ? ನಾವೇನಾಗ್ತಾ ಇದ್ದೀವಿ ಅಂತಂದರೆ ಮೌಲ್ಯಗಳನ್ನು ಹೇಳ್ತಾ ಇದ್ದೀವಿ ಅಷ್ಟೇ. ಕಾನೂನೇ ಮೌಲ್ಯ, ಆದರೆ ಕಾನೂನನ್ನು ಏನು ಮಾಡ್ತಿದ್ದೆ ನಾವು ಉಲ್ಲಂಘನೆ ಮಾಡ್ತಾಯಿದ್ದೀವಿ. ಇದು ನನ್ನನ್ನು ಕೂಡ ಒಳಗೊಂಡದ್ದು, ನಾನು ಕೂಡ ಒಳಗೊಂಡದ್ದು. ನಾನು ಏನು ಮಾಡ್ತೀನಿ ಅಂದರೆ, ಈಗ ಅವನು ಅಸೈನ್ಮೆಂಟ್ ಕೊಟ್ಟ ಏನು ಹೇಳ್ತದೆ? ಅಸೈನ್ಮೆಂಟ್ 10 ಮಾರ್ಕ್ಸು, ಆಮೇಲೆ 10 ಮಾರ್ಕ್ಸು ಅಟೆಂಡೆನ್ಸು, ನಾವು ಟೆಸ್ಟು 10 ಮಾರ್ಕ್ಸ್ ಪಾಲನೆ ಮಾಡ್ತಾಯಿದ್ದೀವಿ. ನಾವು ಮಾಡ್ತಾಯಿದ್ದೀವ? ಖಂಡಿತ ಇಲ್ಲ. ನಾನು ನೇರವಾಗಿ ಹೇಳ್ತೀನಿ ಅಲ್ವಾ ಮೌಲ್ಯ. ಹಾಂ ಹೇಳಿ ಸರ್. ನೋಡಿ, ಖಂಡಿತ ಭಾವಿಸ್ಬೇಡಿ, ಈ ವೃತ್ತಿಗೆ ಬಂದಿರೋಂಥವ್ರು ಮೊದಲು ನಾವು ಜಾತಿ ಬಿಡೋದು ಹೊರತು ಯಾರು ಈ ವೃತ್ತಿಗೆ ನಾವು ಬಂದಿದ್ದೀವಲ್ಲ ಇಷ್ಟು ಜನ ನನ್ನನ್ನು ಸೇರಿ ನಮ್ಮಲ್ಲಿ ಆ ಒಂದು ಕಳಂಕ, ಜಾತಿ ಅನ್ನೋ ಕಳಂಕ ನಮ್ಮಿಂದ ದೂರ ಆಗೋದು ಹೊರತು ನಾವಿಂಥ 1000 ಸಾರಿ ಚರ್ಚೆ ಮಾಡಿದ್ರು ಕೂಡ ಅದು ಅನರ್ಥ. ಶಿಕ್ಷಕರಾದರೂ ನಾವು ನಮ್ಮಲ್ಲೇ ಮೌಲ್ಯಗಳಿಲ್ಲ. ಈ ವಿದ್ಯಾರ್ಥಿಗಳ ಬಗ್ಗೆ ನಾವು 2 ಕಣ್ಣು, ಎಷ್ಟು ಮಕ್ಕಳು 100-150 ಜನ 200 ಜನ ವಿದ್ಯಾರ್ಥಿಗಳು ಕುಂತಿರ್ತಾರೆ. ಆ ವಿದ್ಯಾರ್ಥಿಗಳು ನೋಡೋ ದೃಷ್ಟಿಕೋನಗಳೇ ವಿಭಿನ್ನವಾಗಿರ್ತದೆ. ಹಾಗಾಗಿ ನಾವು ಏನೇ ಚರ್ಚೆ ಮಾಡಿದ್ರು ಕೂಡ ನಾವು ಯಾರ ಮೇಲೂ ಕೂಡ ದೂಷಣೆ ಮಾಡೋ, ರಾಷ್ಟ್ರ ನಾಯಕರನ್ನು ದೂಷಣೆ ಮಾಡಬೇಡಿ, ರಾಜ್ಯ ನಾಯಕರನ್ನು ದೂಷಣೆ ಮಾಡಬೇಡಿ, ಟೋಟಲ್ ಯಾರನ್ನೂ ಇದನ್ನ ದೂಷಣೆ ಮಾಡೋದು ಬೇಡ. ಶಿಕ್ಷಕರು ನಾವು ಸರಿಯಾಗದ ಹೊರತು ಇಡೀ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ. ಅದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಏನು ಅಂತಂದ್ರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಅರ್ಥ ಮಾಡ್ಕೊಳ್ಬೇಕು, ನಾವು ಎಷ್ಟು ಜನ ರಾಧಾಕೃಷ್ಣನ ಅರ್ಥ ಮಾಡ್ಕೊಂಡಿದ್ದೀವಿ ಅಷ್ಟೇ. ಕಲಾಂ ಹಾಂ ಹೇಳಿ ಸರ್.
ಆಡಳಿತದ ಅಧಿಕಾರ ಕೊಟ್ಟಿಲ್ಲ ಸರ್. ಕೊಟ್ಬಿಟ್ಟು ಪ್ರಸಾದ ಎಲ್ಲ ವಿಚಾರಗಳು ಕೂಡ ಕೇಂದ್ರದಲ್ಲಿ ಫೈನಲ್ ಆಗಿದೆ. ಸೊ ಇದೇ ತಪ್ಪಿದ್ರೆ ಮುಂದೊಂದು ಒಬ್ಬ ಮಹತ್ವಾಕಾಂಕ್ಷಿ ನಾಯಕ ಪ್ರಜಾಪ್ರಭುತ್ವವನ್ನು ಬೇರೆ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಸೊ ಈ ಗೊಂದಲ ನಿವಾರಣೆ ಆಗೋ ಅಗತ್ಯ ಖಂಡಿತವಾಗೂ ಕೂಡ ಇದೆ ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್. ಹೌದು, ನಿಜಾನೇ. ನಮ್ಮ ಸಂವಿಧಾನ ಏನು ಬಲಿಷ್ಠ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಕೊಟ್ಟಿದೆ. ಯಾಕೆ ಬಲಿಷ್ಠ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಕೊಟ್ಟಿದೆ ಅಂತಂದರೆ ಅದೇ ಸೇಮ್ ಅದೇನೆ, ಭಿನ್ನತೆ, ಜಾತಿ, ಪ್ರಾದೇಶಿಕ ಅಸಮಾನತೆ, ಆಮೇಲೆ ಏನು ಯಾವುದು ಭಾಷಾ ಅಸಮಾನತೆ, ಆಮೇಲೆ ಇನ್ನೂ ನಾನು ಬಹುಶಃ ಆವಾಗಲೇ ಮರ್ತೆ ಅನಿಸುತ್ತೆ, ಜೊತೆಗೆ ವೈವಿಧ್ಯತೆ, ಡಿಫ್ರೆಂಟ್ ಕಲ್ಚರ್. ಆವಾಗಲೇ ಒಂದು ಎಕ್ಸಾಂಪಲ್ ಹೇಳಿ, ಮಂಗಳೂರವರೇ ಒಂದು ಮಾತಾಡ್ತಾರೆ, ಕೋಲಾರದೇ ಒಂದು ಮಾತಾಡ್ತಾರೆ, ನಿಮ್ಮೂರವರೇ ಒಂದು ಮಾತಾಡ್ತಾರೆ, ಪಕ್ಕದೂರವರೇ ಒಂದು ಮಾತಾಡ್ತಾರೆ. ಸೊ ಇಷ್ಟು ಭಿನ್ನತೆ ಇದ್ದಾಗ ನಾವು ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಕೊಟ್ಟರೆ ಆ ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ಆಗುತ್ತೆ ಅನ್ನೋ ದೃಷ್ಟಿಕೋಸ್ಕರನೇ ಕೇಂದ್ರ ಬಲಿಷ್ಠ ಸರ್ಕಾರಕ್ಕೆ ಅವಕಾಶ ಕೊಟ್ಟಿದೆ. ಹಾಂ, ಮೇನ್ ಎಜೆಂಡಾ ಅದೇನು, ಇನ್ನೇನು ಕಾರಣ ಇಲ್ಲ ಸರ್. ಅದೊಂದೇ ರೀಸನ್ಗೆ, ಜೊತೆಗೆ ಈ ಭಿನ್ನತೆ ಇದೆಯಲ್ಲ, ಭಿನ್ನತೆಯನ್ನು ಸರಿಪಡಿಸೋದೇ ಉದ್ದೇಶ ಆಗಿತ್ತು. ನೀವು ತಮಿಳ್ನಾಡು ಹಿಸ್ಟ್ರಿ ನೋಡಿ, ತಮಿಳ್ನಾಡು ಹಿಸ್ಟ್ರಿಯಲ್ಲಿ ನಾವು ಅಮೇರಿಕದ ಥರದ್ದು ಏನಾದರೂ ನಮ್ಮದು ಫೆಡರಲ್ ಸಿಸ್ಟಮ್ ಇದ್ದಿದ್ರೆ ಅವ್ರು ಯಾವತ್ತೂ ಇಂಡಿಯಾ ಬಿಟ್ಟು ಹೋಗ್ಬಿಡೋರು. ನೀವು ನೋಡಿ ಯಾವ್ಯಾವುದು ಅವರು ಬಂದಿರೋಂಥ ಪಾಲಿಸಿ ಇದಾವಲ್ಲ, ನೀವು ಗಮನಿಸಿ ಬೇಕಾದ್ರೆ. ಸೊ ಹಾಗಾಗಿ ದೇಶದ ಏಕತೆ ಮತ್ತು ಸಮಗ್ರತೆ ದೃಷ್ಟಿಕೋನದಿಂದ ಬಲಿಷ್ಠ ಕೇಂದ್ರ ಸರ್ಕಾರ ಬೇಕು. ಆದರೆ ಸರ್ಕಾರಗಳು ನಡೆಯಬೇಕಾದಾಗ ಸಂವಿಧಾನ ಆಧಾರಿತವಾಗಿ ಆಡಳಿತ ನಡೆಸಬೇಕು. ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಸಂವಿಧಾನ ಭಾಳ ಚೆನ್ನಾಗಿ ಹೇಳುತ್ತೆ. ಆದರೆ ಸಂವಿಧಾನವನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಸಂವಿಧಾನ ದುರುಪಯೋಗ ಆದಾಗ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಏನಾಗುತ್ತೆ, ಜಟಾಪಟಿ ಶುರುವಾಗುತ್ತೆ. ಒಂದೇ ಪೊಲಿಟಿಕಲ್ ಪಾರ್ಟಿ ಇದ್ದರೆ ಸಮಸ್ಯೆ ಇಲ್ಲ, ಡಿಫ್ರೆಂಟ್ ಇದ್ದರೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಆದರೆ ಇಂಡಿಯಾದ ಒಂದು ವಿಚಿತ್ರ ನೋಡಿ, 1984 ಕೂಡ ಇದೇ ಸಮಸ್ಯೆನೇ. 1984 ಕರ್ನಾಟಕದಲ್ಲಿ ಇದೇ ಸಮಸ್ಯೆನೇ, ಅಲ್ಲೊಂದು ಇಲ್ಲೊಂದು. ನನಗೆ ಇನ್ನೊಂದು ಕ್ವಶನ್ ರೈಸ್ ಆಗುತ್ತೆ. ಹಾಗಿದ್ದಾಗ ತಮಿಳುನಾಡು ಮತ್ತು ಇದರಲ್ಲಿ ಯಾವುದು ಆಂಧ್ರ ಪ್ರದೇಶದಲ್ಲಿ ಅಲ್ಲೂ ಕೂಡ ಸೇಮ್ ಇದೆ, ಆದರೂ ಕೂಡ ಅವ್ರು ಪ್ರಶ್ನೆ ಮಾಡ್ತಾರೆ, ಅವ್ರು ಬೇಕಾದಂಥ ಅನುದಾನ ತಗೊಳ್ತಾರೆ. ಅಲ್ಲಿ ಡಿಫ್ರೆಂಟ್ ಇದೆ ಅಲ್ವಾ, ಇಲ್ಲಿ DMK ಇರ್ತದೆ, ಇಲ್ಲ AIDMK ಇರ್ತದೆ, ಎಲ್ಲಿ ತಮಿಳ್ನಾಡಲ್ಲಿ. ಆದರೂ ಕೂಡ ಅವ್ರಿಗೆ ಏನೇನು ಅನುದಾನ ಬರ್ತದೆ ಎಲ್ಲ ಬರುತ್ತೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಬರ್ತಿಲ್ಲ? ಸೊ ಹಾಗಾಗಿ ಆ ರೀಸನ್ಗೋಸ್ಕರ ಸೆಂಟ್ರಲ್ ಗೌರ್ಮೆಂಟು ಸ್ಟ್ರಾಂಗ್ ಇರಬೇಕು. ಆದರೆ ಆಡಳಿತ ನಡೆಸೋಂಥ ಸರ್ಕಾರಗಳೇನಾಗಿರಬೇಕು, ಸಂವಿಧಾನಬದ್ಧವಾಗಿ ನಡೆಸಬೇಕು. ನಡೆಸಿಲ್ಲ ಅಂದ್ರೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಸರ್, ನನ್ನ ಸಿಂಪಲ್ ಕ್ವಶನ್, ಸರ್ಕಾರಿ ಕಮಿಷನಲ್ಲಿ ಹೇಳೋದು ಪೊಲಿಟಿಕಲಿ ನ್ಯೂಟ್ರಲ್ ಪರ್ಸನ್ ಅನ್ನ ಗವರ್ನರ್ ಆಗಿ ನಾವು ಅಪಾಯಿಂಟ್ ಮಾಡಬೇಕು ಅಂತ. ಆದರೆ ನಾನು ನೋಡಿದ ಮಟ್ಟಿಗೆ ಪೊಲಿಟಿಕಲಿ ನ್ಯೂಟ್ರಲ್ ಪರ್ಸನ್ ಅನ್ನ ಯಾವ ಸ್ಟೇಟ್ಗೂ ಗವರ್ನರ್ ಆಗಿ ಅಪಾಯಿಂಟ್ ಮಾಡೋದು, ಅದು ಯಾಕೆ? ಇದು ನಿಜನೇ, ವಾಸ್ತವ ನಿಜ. ಅಂದರೆ ಒಂದು ಕೆಲವು ಎಕ್ಸಾಂಪಲ್ ಏನಂದರೆ ಆ ಥರ ಪ್ರಯತ್ನಗಳಾಗಿದ್ದಾವೆ. ಈಗ ಏನು ಮಾಡ್ತಾರೆ ಅಂತಂದರೆ, ಯಾರು ಏನೋ ಲಾಂಗ್ ಪೊಲಿಟಿಕಲ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದು, 5-6 ಸರಿ ಗೆದ್ದು 6-7 ಸರಿ ಗೆದ್ದಿರೋಂಥವ್ರು 7-8ನೇ ಸಾರಿ ಸೋತವ್ನಿಗೆ ಏನು ಮಾಡ್ತಾರೆ, ರಾಜ್ಯಪಾಲರು ಮಾಡ್ತಾರೆ. ಅದೇ ರಾಜಕೀಯ ರಾಜಕೀಯ ತೃಪ್ತಿ ಇದೆಯಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಗವರ್ನರ್ ಮಾಡ್ತಾರೆ. ಅದು ಆಗಬಾರ್ದು. ಸೊ ಆ ಥರ ಏನಾದ್ರು ಆ ಥರ ಮಾಡೋವಂಥ ಪೊಲಿಟಿಕಲ್ ಪಾರ್ಟಿ ಯಾವಿದ್ದಾವೆ? ಅದೇ ಅದು ಆಗಬಾರ್ದು. ಅದಕ್ಕೋಸ್ಕರನೇ 1962 ನಾನು ಬಹುಶಃ ಆವಾಗಲೇ ಹೇಳ್ತೆ ಅನಿಸುತ್ತೆ, 1962 ನೆಹರು ಅವರು ಅದೇ ಮಾಡಿದ್ದು. ಸೊ ಏನು ನಡಾವಳಿಗಳು ಅಂತ ಮಾಡ್ತಾರೆ, ಕನ್ವೆನ್ಷನ್ಸ್. ನಡಾವಳಿಗಳು ಯಾವ ಥರ ಇರಬೇಕು, ನಡವಳಿಕೆ ಹೆಂಗಿರಬೇಕು, ರಾಷ್ಟ್ರಪತಿದು, ಆಮೇಲೆ ಇವ್ರದ್ದು ಗವರ್ನರ್ದು, CMದು. ಬಹುಶಃ ನೀವು ವಿದ್ಯಾರ್ಥಿಗಳೇ ಹೇಳಿದ್ರೆ ಎಲ್ಲೋ ಗೊತ್ತಿಲ್ಲ, ದಯಮಾಡಿ ಹೇಳಿ. ಯಾವುದೇ ಒಬ್ಬ ಪೊಲಿಟಿಷಿಯನ್ನು ಅವನೇನಾದ್ರು ತಪ್ಪು ಮಾಡಿದಾಗ ನಾವು ಸ್ಪೀಕರ್ಗೆ ಪತ್ರ ಬರೆದು ಅವನ ಒಂದು ನಡವಳಿಕೆಯನ್ನು ಪ್ರಶ್ನೆ ಮಾಡ್ಬೋದು. ಇದಿದೆ, ಕಾನೂನಲ್ಲಿದೆ, 1962 ಕಾನೂನಲ್ಲಿದೆ. ಹಾಗಾಗಿ ನಾವು ಅದನ್ನೆಲ್ಲ ವಿದ್ಯಾರ್ಥಿಗಳು ಹೇಳಬೇಕಾಗುತ್ತೆ. ಸೊ ಅದಕ್ಕೆ ಸಮಯ ತಗೊಳುತ್ತೆ. ಸೊ ಥ್ಯಾಂಕ್ ಯು ಸರ್. ಅಲ್ಲಲ್ಲ, ಇದಕ್ಕಿನ್ನ
ಮೇಡಮ್, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತನಾ ಸ್ವಾತಂತ್ರ್ಯ. ಇಲ್ಲ, ಆ ಥರದ್ದಿಲ್ಲ ಮೇಡಮ್. ನಾವು ಆರ್ಟಿಕಲ್ 19(1) ಏನಿದೆಯೋ, ನೀವು ಸಂವಿಧಾನಬದ್ಧವಾಗಿ ಸಂವಿಧಾನದ ರೀತಿಯಾಗಿ ನೀವು ಮಾತಾಡೋಂಥ ಹಕ್ಕು ಎಲ್ರಿಗೂ ಇದೆ. ಅದು ಮೇಸ್ಟ್ ಆಗಿರಲಿ, ಇನ್ನೊಂದಾಗಲಿ, ಯಾರಿಗೂ ಇದೆ. ಹೌದು, ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ ಮೇಡಮ್, ಯಾರೂ ಮಾಡಿಲ್ಲ, ಮಾಡೋದು ಇಲ್ಲ. ಸೊ ಒಬ್ಬ ಇದಾಗಿ ವೈಯಕ್ತಿಕವಾಗಿ ಪಾಲಿಸೀಸನ್ನು ಟೀಕೆ ಮಾಡ್ಬೋದು. ಹೌದು, ಎಕ್ಸ್ಪ್ರೆಷನ್ ಅಂದ್ರೆ ಇವತ್ತು ನಮ್ಮ ಮಾಸ್ ಮೀಡಿಯಾದಲ್ಲಿ ಅನ್ವಾಂಟೆಡ್ ಎಲ್ಲ ನೋಡ್ತಾ ಇರ್ತೀವಿ ಸರ್. ನಮ್ಮಲ್ಲಿ ಬಹಳಷ್ಟು ಬರ್ತದಲ್ಲ, ಅವೆಲ್ಲ ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದು. ಬಟ್ ಅಪೋಸಿಷನ್ ಪಾರ್ಟಿ ಅವರು, ರೂಲಿಂಗ್ ಪಾರ್ಟಿ ಅವರು ಎಕ್ಸೆಪ್ಟ್ ಅದು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಅದನ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಯಾವ ಅನ್ವಾಂಟೆಡ್ ನಾವು ನೋಡಬಾರ್ದು ಅಶ್ಲೀಲ ಅಂತೆಲ್ಲ ಅಲ್ಲಿ ಯಾಕೆ ಆಗಿಲ್ಲ ಅಂದ್ರೆ ಬಿಕಾಸ್ ಆಫ್ ಇಟ್ ಈಸ್ ಅಗೇನ್ಸ್ಟ್ ಫಂಡಮೆಂಟಲ್ ರೈಟ್. ಎಕ್ಸ್ಪ್ರೆಷನ್ಗೆ ಈವನ್ ಟುಡೇ ನಮ್ದೇ ಒಂದು ಕ್ಲಾರಿಫಿಕೇಶನ್ ಏನು ಅಂದರೆ, ಟ್ರಂಪ್ನ ಬೈದಿದಾರೋ ಅಥವಾ ಟ್ರಂಪ್ ಪಾಲಿಸಿ ಬಗ್ಗೆ ನಾವು ಕ್ರಿಟಿಸೈಸ್ ಮಾಡಿದೀವೋ ಅದು ಚರ್ಚೆ ಮಾಡೋಣ. ಅದೇ ದೇಶದಲ್ಲಿ ಬರಾಕ್ ಒಬಾಮಾ 2 ಬಾರಿ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ರು. ಅವ್ರು ಯಾರು ಬೈಕೊಳ್ಳಿಲ್ಲ. ಬರಾಕ್ ಒಬಾಮಾ ಇವತ್ತು ಕೂಡ ಒಂದು ಕಂಪನಿನಲ್ಲಿ ಹೋಗಿ ಒಬ್ಬ ಸಾಮಾನ್ಯ ಪ್ರಜೆ ಥರ ಹೋಗಿ ವರ್ಕ್ ಮಾಡ್ತಾ ಇದ್ದಾರೆ. ಯಾರು? ಬರಾಕ್ ಒಬಾಮಾ. ಅದೇ ಟ್ರಂಪ್ ಇಡೀ ವರ್ಲ್ಡ್, ಅವ್ರು ಹೇಳ್ದಂಗೆ, ಸುರೇಂದ್ರ ಸರ್ ಹೇಳ್ದಂಗೆ, ಇಡೀ ಜಗತ್ತನ್ನೇ ತನ್ನ ಕಂಟ್ರೋಲ್ ಇಟ್ಕೊಂಡು ತನ್ನ ಕಂಪನಿಗಳು ಹೇಳಿದ್ದೇ ನಡಿಬೇಕು ಅನ್ನೋ ಮನಸ್ಥಿತಿ ಇದ್ದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅಂತ ಇರುತ್ತೆ. ಅದು ಮೀರಿದಾಗ ಏನ್ ಬೇಕಾದ್ರೂ ಕೂಡ ಆಗುತ್ತೆ. ಅದು ಅಲ್ಲಲ್ಲ, ನಾವು ನಾಯಕರ ಬಗ್ಗೆ ಏನು ಹೇಳ್ತಾ ಇಲ್ಲ, ಟ್ರಂಪ್ ಬಗ್ಗೆ ಹೇಳ್ತಾ ಇಲ್ಲ, ಆಡಳಿತದ ಬಗ್ಗೆ, ಪಾಲಿಸಿ ಬಗ್ಗೆ. ಟ್ರಂಪ್ ಪಾಲಿಸಿ ಕ್ರಿಟಿಸೈಸ್ ಮಾಡ್ತಾ ಇರೋದು ಅರ್ಥ ಆಯ್ತಲ್ಲ. ನಾವು ಯಾವ ನಾಯಕರು ನಮ್ಮ ದೇಶದಲ್ಲಿ ಬಂದಾಗ ಯಾವ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರ ಬಗ್ಗೆ ಕಾಮೆಂಟ್ ಮಾಡ್ತಿಲ್ಲ, ಅವ್ರ ಪಾಲಿಸಿಗಳು. ಅಲ್ಲ, ಹಂಗ್ ನೋಡ್ಕೊಂಡ್ರೆ ಈಗ ಡಿಕ್ಟೇಟರ್ಸ್ ಯಾರಾದ್ರೂ ಹಿಟ್ಲರ್, ಮುಸೋಲಿನಿ ಅಂತಾನೆ ಕೊಡ್ಬೇಕಾಗುತ್ತೆ. ದೊಡ್ಡ ಡಿಕ್ಟೇಟರ್ಸ್ ಹಂಗಾರೆ ಅವ್ರನ್ನ ಯಾಕೆ ತಗೊಂಡ್ರಿ ಅಂತ ಪ್ರಶ್ನೆ ಮಾಡಕ್ಕಾಗಲ್ಲ. ಬೇರೆ ಸಾಕ? ಓಕೆ, ಒಂದು ನಿಮಿಷ, ನಾನೇ ಪ್ಲೀಸ್. ಓಕೆ ಸರ್, ಕನ್ಕ್ಲೂಡ್ ಮಾಡ್ಬೋದಾ? ಪ್ಲೀಸ್ ಒಂದು 5 ನಿಮಿಷ. ಓಕೆ, ಕನ್ಕ್ಲೂಡ್ ಪ್ಲೀಸ್. ಮಾಡ್ತಾರೆ. ಕನ್ಕ್ಲೂಡಲ್ಲಿ ನಿಮ್ಮ ಅಭಿಪ್ರಾಯ, ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಸಂವಿಧಾನ ಉಳಿತೈತ, ಸಂವಿಧಾನಕ್ಕೆ ಅಪಾಯ ಓಕೆ, ಥ್ಯಾಂಕ್ ಯು ಸರ್. ಸೊ ಬಿಡ್ರಪ್ಪ ಪ್ಲೀಸ್. ಒಂದು ನಿಮಿಷ, ಕೊನೆ ನಿಮಿಷ. ನೀನು ಆತಂಕ ಪಡ್ಬೇಡ. ಸರ್, ನಿಮಗೆ ಸಂಬಂಧಪಟ್ಟಿದೆ ದಯಮಾಡಿ. ನಿಮಗೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸು ನನಗೆ ಮತ್ತೆ ಒಂದೊಂದನೇ ಸಂಬಂಧಪಟ್ಟಿದ್ದು ಅಂದ್ರೆ ಇದು ಸೆಂಟ್ರಲ್ ಯಾರು, ಸ್ಟೇಟ್ ಯಾರು ಹೇಳ್ಬಿಟ್ಟು ಓಕೆ. ಸೊ ಇಷ್ಟೊತ್ತು ಈ ಸಂವಾದ ವಿದ್ಯಾರ್ಥಿಗಳು ಕೂಡ ನಾವು ಇದೇ ಥರ ಹುಮ್ಮಸ್ಸನ್ನು ಹೇಳ್ಬೇಕು. ಯಾಕಂದರೆ ವಿದ್ಯಾರ್ಥಿಗಳಿಗೆ ನಾವು ಕ್ವಶನ್ ಮಾಡೋಂಥ ಒಂದು ಇದನ್ನು ಮನಸ್ಥಿತಿ ಬೆಳೆಸಿಲ್ಲ ಅಂತಂದರೆ ಅವರು ಏನೂ ಇರೋದಿಲ್ಲ. ಸುಮ್ಮನೆ ಬರ್ತವೆ, ಕೇಳ್ತವೆ, 3 ವರ್ಷ ಮುಗಿಯುತ್ತೆ, ಆಯಾರಾಮ್ ಗಯಾರಾಮ್ ಕೇಳಿದಿರಲ್ಲ, ಆಯಾರಾಮ್ ಗಯಾರಾಮ್, ಹಂಗೆ 3 ವರ್ಷಕ್ಕೆ ಗಯಾರಾಮ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಕ್ಲಾಸ್ ಅಂದರೆ ಒಂದು ಡಿಸ್ಕಷನ್ ಇರಲಿ. ಸೊ ವಿದ್ಯಾರ್ಥಿಗಳಿಗೆ ಕ್ವಶನ್ಸ್ ಕೇಳೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ. ಸೊ
ನನಗೆ ವನ್ನಾಂಜನೇಯ ಹೆಸರು ಏನಪ್ಪ ಬಾ ಅಂತ ಅಂದ್ಬಿಟ್ಟು ಕರೆದ್ರು ಅವತ್ತು, ಆಯ್ತಪ್ಪ ಅಂತೇಳಿ ಒಪ್ಕೊಂಡೆ ನಾನು. ಸೊ ನನಗೆ ಒಂದಷ್ಟು ನಿಮ್ಮ ಜೊತೆ ಎಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ವನ್ನಾಂಜನೇಯ ಸರ್ಗೆ, ನಾಗರಾಜ್ ಸರ್ಗೆ, ಮತ್ತು ನಿಮ್ಮೆಲ್ಲರಿಗೆ, ಮತ್ತು ನನ್ನ ಹಳೆಯ ಸ್ನೇಹಿತರನ್ನು ಪರಿಚಯ ಮಾಡಿಕೊಂಡ ನಿಮ್ಮ ಸಂಘಕ್ಕೆ, ತುಮಕೂರು ವಿಶ್ವವಿದ್ಯಾಲಯ ರಾಜ್ಯಶಾಸ್ತ್ರ ಅಧ್ಯಾಪಕರ ಅಕಾಡೆಮಿಗೆ, ಮತ್ತು BYE ಮತ್ತು BYS ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನನ್ನ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಅವರು ಕ್ವಶನ್